ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನೀವು ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ ಪೇಪರ್ ಟು ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ ಕೆಸೆಟ್ ಹಾಗೂ ನೆಟ್ ಎಕ್ಸಾಮ್ ಪ್ರಿಪರೇಷನ್ ವಿಡಿಯೋನ ನೋಡ್ತಾ ಇದ್ದೀರಾ. ಫಸ್ಟ್ ಯೂನಿಟ್ಟು ಈ ಒಂದು ವಿಡಿಯೋದಲ್ಲಿ ಫಸ್ಟ್ ಯೂನಿಟ್ನ ನಾನು ಕವರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ, ಆದಷ್ಟು ಕವರ್ ಮಾಡ್ತೀನಿ. ಇಲ್ಲ ಅಂತಂದರೆ ನೆಕ್ಸ್ಟ್ ಪಾರ್ಟ್ 1 ಪಾರ್ಟ್ 2 ಪಾರ್ಟ್ 3 ಈ ರೀತಿಯಾಗಿ ಸ್ಪ್ಲಿಟ್ ಮಾಡಿ ಮಾಡ್ತೀನಿ. ಯಾಕಂತಂದರೆ ತುಂಬ ಲೆಂತಿ ವಿಡಿಯೋ ಆದರೆ ಇಂಟ್ರೆಸ್ಟ್ ಇರೋದಿಲ್ಲ ನೋಡೋದಕ್ಕೆ, ಅದಕ್ಕೋಸ್ಕರ. ಸೊ ನೋಡೋಣ ಬನ್ನಿ. ಫಸ್ಟು ಮ್ಯಾನೇಜ್ಮೆಂಟ್, ಈ ಒಂದು ಯೂನಿಟಲ್ಲಿ ಫಸ್ಟು ಮ್ಯಾನೇಜ್ಮೆಂಟ್ ಅಂತಂದರೆ ಏನು ಅಂತ ಫಸ್ಟು ನಾವು ತಿಳ್ಕೊಬೇಕಾಗುತ್ತೆ. ಏನು ಮ್ಯಾನೇಜ್ಮೆಂಟ್ ಅಂತಂದರೆ, ಮ್ಯಾನೇಜ್ಮೆಂಟ್ ಈಸ್ ಎ ಪ್ರೋಸೆಸ್ ಆಫ್ ಪ್ಲ್ಯಾನಿಂಗ್, ಆರ್ಗನೈಸಿಂಗ್, ಲೀಡಿಂಗ್ ಆ್ಯಂಡ್ ಕಂಟ್ರೋಲಿಂಗ್ ರಿಸೋರ್ಸಸ್ ಇನ್ಕ್ಲೂಡಿಂಗ್ ಪೀಪಲ್, ಫಿನಾನ್ಸಸ್ ಆ್ಯಂಡ್ ಟೆಕ್ನಾಲಜಿ ಟು ಅಚೀವ್ ಎ ಸ್ಪೆಸಿಫಿಕ್ ಆರ್ಗನೈಸೇಷನಲ್ ಗೋಲ್ಸ್ ಎಫೆಕ್ಟಿವ್ಲಿ ಆ್ಯಂಡ್ ಎಫಿಷಿಯೆಂಟ್ಲಿ ಅಂತ ಇದೆ. ಏನು ಅಂತಂದರೆ, ಮ್ಯಾನೇಜ್ಮೆಂಟ್ ಅನ್ನೋದು ಒಂದು ಪ್ರೋಸೆಸ್ ಥರ. ಪ್ರೋಸೆಸ್ಸಲ್ಲಿ ಯಾವುದೆಲ್ಲ ಫಂಕ್ಷನ್ಸ್ ಬರುತ್ತೆ ಅಂತಂದರೆ, ಪ್ಲ್ಯಾನಿಂಗ್, ಆರ್ಗನೈಸಿಂಗ್, ಲೀಡಿಂಗ್, ಕಂಟ್ರೋಲಿಂಗ್, ಯಾವುದನ್ನೆಲ್ಲ ಪ್ಲ್ಯಾನ್ ಮಾಡಬೇಕು, ಯಾವುದನ್ನೆಲ್ಲ ಆರ್ಗನೈಸ್ ಮಾಡಬೇಕಂದ್ರೆ ಇನ್ಕ್ಲೂಡಿಂಗ್ ಪೀಪಲ್ನ, ಫಿನಾನ್ಸಸ್ ಅಂದರೆ ಮನಿನ, ಆ್ಯಂಡ್ ಆಲ್ಸೋ ಟೆಕ್ನಾಲಜಿನೂ ಸಹ ನಾವು ಮ್ಯಾನೇಜ್ಮೆಂಟ್ ಮಾಡಬೇಕಾಗುತ್ತೆ ಹಾಗೂ ಕಂಟ್ರೋಲ್ ಮಾಡಬೇಕಾಗುತ್ತೆ. ಯಾವುದಕ್ಕೋಸ್ಕರ ಟು ಅಚೀವ್ ಒಂದು ಸ್ಪೆಸಿಫಿಕ್ ಆರ್ಗನೈಸೇಷನಲ್ ಗೋಲ್ ಅಂತ ಇರುತ್ತಲ್ವ, ಅದನ್ನು ಅಚೀವ್ ಮಾಡೋದಕ್ಕೆ ಯಾವ ರೀತಿ ಅಚೀವ್ ಮಾಡಬೇಕು ಅಂತಂದರೆ ಎಫಿಷಿಯೆಂಟ್ಲಿ ಆ್ಯಂಡ್ ಎಫೆಕ್ಟಿವ್ಲಿ ಅಂತಂದರೆ ರೈಟ್ ಟೈಮಲ್ಲಿ ಮತ್ತು ರೈಟ್ ಡಿಸಿಷನ್ನ ತಗೋಬೇಕಾಗುತ್ತೆ. ಇನ್ನು ಸಿಂಪಲ್ಲಾಗಿ ಡೆಫಿನೇಷನ್ ಹೇಳೋದಾದರೆ, ಗೆಟ್ಟಿಂಗ್ ಥಿಂಗ್ಸ್ ಡನ್ ಥ್ರೂ ಅದರ್ಸ್ ಇನ್ ಆ್ಯನ್ efficient and effectively. ಓಲ್ಡ್ ಡೆಫಿನೇಷನ್ ಬಂದು ಜಸ್ಟ್ ಏನಾಗಿರುತ್ತೆ ಅಂತಂದರೆ, ಗೆಟಿಂಗ್ ಥಿಂಗ್ಸ್ ಡನ್ ಥ್ರೂ ಅದರ್ಸ್, ಇದು ಓಲ್ಡ್ ಡೆಫಿನೇಷನ್ ಆಗಿರುತ್ತೆ. ಈ ಮಾಡರ್ನ್ ಡೆಫಿನೇಷನ್ ಬಂದು ಗೆಟಿಂಗ್ ಥಿಂಗ್ಸ್ ಡನ್ ಥ್ರೂ ಅದರ್ಸ್ ಇನ್ ಆ್ಯನ್ ಎಫಿಷಿಯೆಂಟ್ ಆ್ಯಂಡ್ ಎಫೆಕ್ಟಿವ್ಲಿ. ಸೊ ಎಫೆಕ್ಟಿವ್ ಆಗೂ ಇರಬೇಕು, ಎಫಿಷಿಯೆಂಟ್ ಆಗೂ ಇರಬೇಕು ಅಂತ. ಸೊ ಇದು ಅರ್ಥ ಆಗಿರುತ್ತೆ ಅಂತ ಅನ್ಕೋತೀನಿ. ನೆಕ್ಸ್ಟು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮ್ಯಾನೇಜ್ಮೆಂಟ್. ಏನೆಲ್ಲ ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ ಮ್ಯಾನೇಜ್ಮೆಂಟಲ್ಲಿ ಅಂತ ನೋಡೋದಾದರೆ, ಮ್ಯಾನೇಜ್ಮೆಂಟ್ ಈಸ್ ಎ ಯೂನಿವರ್ಸಲ್. ಸೊ ಮ್ಯಾನೇಜ್ಮೆಂಟ್ ಅನ್ನೋದು ಯೂನಿವರ್ಸಲ್ ಆಗಿರುತ್ತೆ. ಮ್ಯಾನೇಜ್ಮೆಂಟ್ ಈಸ್ ಎ ಗೋಲ್ ಓರಿಯೆಂಟೆಡ್, ಇದು ಗೋಲ್ ಓರಿಯೆಂಟೆಡ್ ಇರುತ್ತೆ. ಈಗ ಆರ್ಗನೈಸೇಷನಲ್ಲಿ ಒಂದು ಆಬ್ಜೆಕ್ಟಿವ್ ಅಥವಾ ಗೋಲ್ ಇರುತ್ತೆ ಅಲ್ವಾ, ಅದನ್ನೇ ಗೋಲ್ ಓರಿಯೆಂಟೆಡ್ ಅಂತ ಕರೆಯೋದು. ಮ್ಯಾನೇಜ್ಮೆಂಟ್ ಈಸ್ ಎ ಕಂಟಿನ್ಯೂಯಸ್ ಪ್ರೋಸೆಸ್. ಮ್ಯಾನೇಜ್ಮೆಂಟ್ ಅನ್ನೋದು ಒಂದು ಸ್ಟ್ಯಾಟಿಕ್ ಆಗಿರೋದಿಲ್ಲ, ಕಂಟಿನ್ಯೂಯಸ್ ಆಗಿ ಪ್ರೋಸೆಸ್ ನಡೀತಾನೆ ಇರುತ್ತೆ, ಅದಕ್ಕೆ ಕಂಟಿನ್ಯೂಯಸ್ ಪ್ರೋಸೆಸ್. ಮ್ಯಾನೇಜ್ಮೆಂಟ್ ಈಸ್ ಆನ್ ಇಂಟಿಗ್ರೇಟಿಂಗ್ ಪ್ರೋಸೆಸ್. ಮ್ಯಾನೇಜ್ಮೆಂಟಲ್ಲಿ ಜಸ್ಟ್ ಒಂದೇ ಒಂದು ಸ್ಪೆಸಿಫಿಕ್ ಟಾಸ್ಕ್ ಇರೋದಿಲ್ಲ. ಇದರಲ್ಲಿ ಪ್ಲ್ಯಾನಿಂಗ್ ಇರುತ್ತೆ, ಆರ್ಗನೈಸಿಂಗ್ ಇರುತ್ತೆ, ಡೈರೆಕ್ಟಿಂಗ್ ಇರುತ್ತೆ, ಕಂಟ್ರೋಲಿಂಗ್ ಇರುತ್ತೆ. ಸೊ ಎಲ್ಲ ಪ್ರೋಸೆಸ್ ಇಂಟಿಗ್ರೇಟ್ ಆಗಿರೋದ್ರಿಂದ ಇದನ್ನು ಇಂಟಿಗ್ರೇಟಿಂಗ್ ಪ್ರೋಸೆಸ್ ಅಂತ ಕರಿತೀವಿ. ಮ್ಯಾನೇಜ್ಮೆಂಟ್ ಈಸ್ ಎ ಇಂಟ್ಯಾಂಜಿಬಲ್, ಯು ಕೆನಾಟ್ touch and feel, that is why it is called management is a intangible. Management is a multidisciplinary. So idu not only stick on to one particular discipline, that is why it is called as multidisciplinary. Management is a social process. Management is a situational, you will change ಸೊ ನಿಮ್ಮ ಸಿಚುವೇಶನ್ಗೆ ತಕ್ಕಾಗಿ ನೀವು ಬೇರೆ ರೀತಿಯಾಗಿ ಮಾಡ್ತೀರಾ, ಅದಕ್ಕೋಸ್ಕರ ಇದನ್ನು ಮ್ಯಾನೇಜ್ಮೆಂಟ್ ಈಸ್ ಎ ಸಿಚುವೇಶನಲ್. ಓಕೆ, ಆ್ಯಂಡ್ ಯು ಗಾಟ್, ಇದು ಅರ್ಥ ಆಯಿತು ಅಂತ ಅನ್ಕೊತೀನಿ. ನೆಕ್ಸ್ಟ್ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಈ ಒಂದು ಯೂನಿಟಲ್ಲಿ ಅಂತಂದರೆ ಅಪ್ರೋಚಸ್ ಆಫ್ ಮ್ಯಾನೇಜ್ಮೆಂಟ್. ಇದರಲ್ಲಿ ತುಂಬ ಡಿಫ್ರೆಂಟಾಗಿ ಕ್ವೆಶನ್ಸ್ ಕೇಳೋ ಚಾನ್ಸಸ್ ಇರುತ್ತೆ. ಒಂದು ಆರ್ಡರ್ ವೈಸ್ ಕೇಳ್ಬೋದು, ಅಥವಾ ಇಯರ್ನ ಅರೇಂಜ್ ಮಾಡಿ ಅಂತ ಕೇಳ್ಬೋದು. ನೆಕ್ಸ್ಟ್ ಮ್ಯಾಚ್ ದ ಫಾಲೋಯಿಂಗಲ್ಲಿ ಕೇಳ್ಬೋದು. ಡಿಫ್ರೆಂಟಾಗಿ ಕೇಳುವಂಥ ಕ್ವೆಶನ್ಸು ಅಲ್ಲಿ ಇದು ಒಂದಾಗಿರುತ್ತೆ. ಅಥವಾ ಯಾವುದಾದ್ರೂ ಈಗ FW ಟೇಲರ್ ಒಂದು ಯಾವ ಡೆಫಿನೇಷನ್ಸ್ ಕೊಟ್ಟಿದ್ದಾರೆ, ಈ ರೀತಿಯಾಗಿ ನಾನಾ ಬಗೆಯಾಗಿ ಕೇಳ್ತಾರೆ. ಆ್ಯಂಡ್ ಇದು ತುಂಬ ಲೆಂತಿ ಆಗುತ್ತೆ ಅಂತ ಡೆಫಿನೇಷನ್ಸ್ನ ನಾನು ನೆಕ್ಸ್ಟ್ ವಿಡಿಯೋ ಅಂದರೆ ಪೋಸ್ಟ್ ಮಾಡ್ತೀನಿ. ಇಲ್ಲ ಅಂತಂದರೆ ನಾನು ನೋಟ್ಸ್ನ ಶೇರ್ ಮಾಡಿರ್ತೀನಿ. ಯಾವ ರೀತಿಯಾಗಿ ನೋಟ್ಸ್ ಶೇರ್ ಮಾಡ್ತೀನಿ ಅಂತ ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ. ಸೊ ವಿಡಿಯೋನ ಕೊನೆ ತನಕ ನೋಡಿ. ಇಲ್ಲಿ ಅಪ್ರೋಚಸ್ಗೆ ಬರೋದಾದರೆ, ಇಲ್ಲಿ 3 ಡಿಫ್ರೆಂಟ್ ಟೈಪ್ಸ್ ಆಫ್ ಅಪ್ರೋಚಸ್ ಇದ್ದಾವೆ. ಯಾವುದು ಅದೆಲ್ಲ ಅಂದರೆ, 1 ಕ್ಲಾಸಿಕಲ್ ಅಪ್ರೋಚ್, ಸೆಕೆಂಡ್ 1 ನ್ಯೂ ಕ್ಲಾಸಿಕಲ್ ಅಪ್ರೋಚ್, ದ ಥರ್ಡ್ 1 ಈಸ್ ಮಾಡರ್ನ್ ಅಪ್ರೋಚ್. ಇದರಲ್ಲಿ
ಒಂದೊಂದು ಟೈಪಲ್ಲಿ ಡಿಫ್ರೆಂಟ್ ಟೈಪ್ಸ್ ಇದ್ದಾವೆ. ಸೊ ಕ್ಲಾಸಿಕಲ್ ಅಪ್ರೋಚಲ್ಲಿ ನಿಮಗೆ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್, ಅಡ್ಮಿನಿಸ್ಟ್ರೇಟಿವ್ ಮ್ಯಾನೇಜ್ಮೆಂಟ್, ಬ್ಯೂರೋಕ್ರೆಟಿಕ್ ಮ್ಯಾನೇಜ್ಮೆಂಟ್. ನೆಕ್ಸ್ಟು ನ್ಯೂ ಕ್ಲಾಸಿಕಲ್ ಅಪ್ರೋಚಲ್ಲಿ ಹ್ಯೂಮನ್ ರಿಲೇಷನ್ ಥಿಯರಿ, ಬಿಹೇವಿಯರಲ್ ಅಪ್ರೋಚ್. ಮಾಡರ್ನ್ ಅಪ್ರೋಚಲ್ಲಿ ಸಿಸ್ಟಮ್ ಅಪ್ರೋಚ್, ಕಾಂಟಿಂಜೆನ್ಸಿ ಅಪ್ರೋಚ್, ಕ್ವಾಂಟಿಟೇಟಿವ್ ಅಪ್ರೋಚ್. ಸೊ ಈ ರೀತಿಯಾಗಿ ಡಿಫ್ರೆಂಟ್ ಟೈಪ್ಸ್ ಇದ್ದಾವೆ. ಸೊ ಒಂದೊಂದಾಗೆ ನೋಡೋಣ ಬನ್ನಿ. ದ ಫಸ್ಟ್ ಒನ್ ಈಸ್ ದ ಕ್ಲಾಸಿಕಲ್ ಥಿಯರಿ ಅಥವಾ ಕ್ಲಾಸಿಕಲ್ ಅಪ್ರೋಚ್ ಅಂತಲೂ ಸಹ ನೀವು ಕರಿಬೋದು. ಏನು ಕ್ಲಾಸಿಕಲ್ ಥಿಯರಿ ಅಂತಂದರೆ ಇಟ್ ಈಸ್ ಎ ಟ್ರೆಡಿಷ್ನಲ್ ಥಿಯರಿ. ತುಂಬ ವರ್ಷಗಳಿಂದ ನಡ್ಕೊಂಬಂದದ್ದು ಟ್ರೆಡಿಷ್ನಲ್ ಥಿಯರಿ ಇದು. ಇದು ಯಾವ ರೀತಿ ಅಂತಂದರೆ ಮೋರ್ ಎಂಫಸಿಸ್ ಆನ್ ಆರ್ಗನೈಸೇಷನ್ ರ್ಯಾದರ್ ದ್ಯಾನ್ ಎಂಪ್ಲಾಯೀಸ್ ವರ್ಕಿಂಗ್ ದೇರ್. ಸೊ ಇದು ಯಾವ ಥರ ಅಂತಂದರೆ ಈಗ ಹೆಚ್ಚಿನದಾಗಿ ಇದು ಏನು ಫೋಕಸ್ ಮಾಡುತ್ತೆ ಅಂದರೆ ಆರ್ಗನೈಸೇಷನ್ ಮೇಲೆ ಅಥವಾ ಆರ್ಗನೈಸೇಷನಲ್ಲಿ ವರ್ಕ್ ನಡೀತಾ ಇರುತ್ತಲ್ಲ ಅದ್ರ ಮೇಲೆ ಫೋಕಸ್ ಮಾಡುತ್ತೆ ದ್ಯಾನ್ ಅಲ್ಲಿ ಎಂಪ್ಲಾಯೀಸ್ ಏನು ವರ್ಕ್ ಮಾಡ್ತಿದ್ದಾರಲ್ವ ಅವ್ರ ಮೇಲೆಯಿಂದ ಇದು ಹೆಚ್ಚಿನದಾಗಿ ಆರ್ಗನೈಸೇಷನ್ ವರ್ಕ್ ಮೇಲೆ ಫೋಕಸ್ ಮಾಡುತ್ತೆ. ಸೊ ಕ್ಲಾಸಿಕಲ್ ಥಿಯರಿಯಲ್ಲಿ ಮ್ಯಾನೇಜಿಂಗ್ ವರ್ಕರ್ ಆ್ಯಂಡ್ ಆರ್ಗನೈಸೇಷನ್ ಮೋರ್ ಎಫಿಷಿಯೆಂಟ್ಲಿ, ಇದರಲ್ಲಿ ಮ್ಯಾನೇಜಿಂಗ್ ವರ್ಕರ್ ಆ್ಯಂಡ್ ಆರ್ಗನೈಸೇಷನ್ನ ತುಂಬ ಎಫಿಷಿಯೆಂಟಾಗಿ ನಡ್ಕೊಂಡು ಹೋಗುತ್ತೆ ಈ ಒಂದು ಅಪ್ರೋಚಲ್ಲಿ. ಸೊ ಇದಕ್ಕೆ ಡಿಫ್ರೆಂಟ್ ನೇಮ್ಸ್ ಇದ್ದಾವೆ ಯಾವುದೆಲ್ಲ ಅಂತ ಇದನ್ನು ಸಹ ಕೇಳುವಂಥ ಚಾನ್ಸಸ್ ಇರುತ್ತೆ. ಸೊ ಅದರ್ ನೇಮ್ಸ್ ಯಾವುದು ಅದೆಲ್ಲ ಅದರ್ ನೇಮ್ಸ್ ಅಂತಂದರೆ ಏನು ಅದರ್ ನೇಮ್ಸ್ ಅಂತ ಯಾವುದು ಅದರ್ ನೇಮ್ಸ್ ಅಂತಂದರೆ ಇಲ್ಲಿ ಕಾಣಿಸ್ತಿದೆಯಲ್ವ, ಒಂದು ಎಂಪರಿಕಲ್, ನೆಕ್ಸ್ಟ್ ಫಂಕ್ಷನಲ್, ನೆಕ್ಸ್ಟ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಪ್ರೋಸೆಸ್ ಅಪ್ರೋಚ್. ಮ್ಯಾನೇಜ್ಮೆಂಟ್ ಪ್ರೋಸೆಸ್ ಅಪ್ರೋಚ್ ಅಂತಲೂ ಕರೀತಾರೆ, ಫಂಕ್ಷನಲ್ ಅಂತಲೂ ಕರೀತಾರೆ, ಎಂಪರಿಕಲ್ ಪ್ರೋಸೆಸ್ ಅಪ್ರೋಚ್ ಅಂತಲೂ ಕರೀತಾರೆ. ಈ ರೀತಿಯಾಗಿ ಡಿಫ್ರೆಂಟ್ ನೇಮ್ಸಿಂದ ಕರೀತಾರೆ. ಸೊ ಈ ಒಂದು ಕ್ಲಾಸಿಕಲ್ ಥಿಯರಿ ಅಂತಂದರೆ ಏನು ಅಂತ ಜಸ್ಟ್ ಶಾರ್ಟ್ಕಟ್ಟಲ್ಲಿ ನೆನ್ಪಿಟ್ಕೊಳ್ಳೋದಕ್ಕೆ ನೋಡಿ, ಇಟ್ ಈಸ್ ಮೋರ್ ಕನ್ಸರ್ನ್ಡ್ ವಿತ್ ಔಟ್ಪುಟ್ ದ್ಯಾನ್ ಹ್ಯೂಮನ್ಸ್. ಇದು ರಿಸಲ್ಟ್ ಬಗ್ಗೆ ಔಟ್ಪುಟ್ ಬಗ್ಗೆ ಜಾಸ್ತಿ ಕನ್ಸರ್ನ್ ತೋರಿಸುತ್ತೆ ಹೊರತಾಗಿ ಹ್ಯೂಮನ್ಸ್ ಮೇಲೆ ಇಲ್ಲ, ವರ್ಕರ್ಸ್ ಮೇಲೆ ಎಂಪ್ಲಾಯೀಸ್ ಮೇಲೆ ಈ ಒಂದು ಕನ್ಸರ್ನ್ ಇಲ್ಲ ಅನ್ನೋದೇ ಒಂದು ಕ್ಲಾಸಿಕಲ್ ಥಿಯರಿ. ಸೊ ನೆಕ್ಸ್ಟ್ ನಾವು ನೋಡೋದಾದರೆ ನೆಕ್ಸ್ಟ್ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್. ಕ್ಲಾಸಿಕಲ್ ಥಿಯರಿಲಿ 3 ಡಿಫ್ರೆಂಟ್ ಟೈಪ್ಸ್ ಆಫ್ ಥಿಯರೀಸ್ ಇದಾವಲ್ಲ. ಫಸ್ಟ್ ಬಂದು ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ ಥಿಯರಿ. ಹೂ ಈಸ್ ದ ಫೌಂಡರ್ ಆರ್ ಹೂ ಡಿಸ್ಕವರ್ ದಿಸ್ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ ಥಿಯರಿ ಅಂತಂದರೆ ಇಲ್ಲಿ ನೋಡಿ, F.W. ಟೇಲರ್ ಇನ್ 1910. ಸೊ ಈ ಒಂದು ಇಯರು ಇಂಪಾರ್ಟೆಂಟ್ ಆಗುತ್ತೆ, ಹೂ ಇಸ್ ದ ಫೌಂಡರ್ ಆರ್ ಹೂ ಡಿಸ್ಕವರ್ಡ್ ದಿಸ್ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ ಅಂತ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ನೋಡ್ತಿದ್ದೀರಲ್ವ, ಏನು ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ ಥಿಯರಿ ಅಂತಂದರೆ ಇಟ್ ಈಸ್ ಇಂಟ್ರೊಡ್ಯೂಸ್ಡ್ ಇನ್ ಆರ್ಡರ್ ಟು ಕ್ರಿಯೇಟ್ ಎ ಮೆಂಟಲ್ ರೆವಲ್ಯೂಷನ್ ಅಟ್ ಅ ವರ್ಕ್ ಪ್ಲೇಸ್. ಒಂದು ಮೆಂಟಲ್ ರೆವಲ್ಯೂಷನ್ನ ತರೋದಕ್ಕೋಸ್ಕರ ಈ ಒಂದು ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ ಥಿಯರಿನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಯಾರು ಅಂದರೆ F.W. ಟೇಲರ್. ಸೊ ವರ್ಕರ್ ಶುಡ್ ಬಿ ಸೆಲೆಕ್ಟೆಡ್ ಆನ್ ಸೈಂಟಿಫಿಕ್ ಬೇಸಿಸ್. ಸೊ ಇದರ ಒಂದು ಮೂಲ ರೂಲ್ ಏನಂತಂದರೆ ಸೈಂಟಿಫಿಕ್ ಮ್ಯಾನೇಜ್ಮೆಂಟು ವರ್ಕರ್ ಶುಡ್ ಬಿ ಸೆಲೆಕ್ಟೆಡ್ ಆನ್ ದಿ ಬೇಸಿಸ್ ಅಂತ. ಯಾವ ರೀತಿ ಒಂದು ಕ್ವಾಲಿಫಿಕೇಷನ್ ಆಗಿರ್ಬೋದು, ಅವರ ಎಕ್ಸ್ಪೀರಿಯನ್ಸ್, ಏಜ್ ಆ್ಯಂಡ್ ಅವರು ಒಂದು ಫೀಲ್ಡ್ ಸ್ಟಡಿ, ಈ ರೀತಿ ಬೇಸಿಸ್ ಮೇಲೆ ಏನು ಮಾಡಬೇಕಾಗುತ್ತೆ, ಸೆಲೆಕ್ಟ್ ಮಾಡಬೇಕಾಗುತ್ತೆ ಒಂದು ಎಂಪ್ಲಾಯಿನ ಒಂದು ಪರ್ಟಿಕ್ಯುಲರ್ ರೋಲ್ಗೆ. ಅದನ್ನು ಬಿಟ್ಟು ಹೊರತಾಗಿ ಈಗ ಇನ್ಫ್ಲೂಯೆನ್ಸಲ್ಲಿ ಸೇರಿಸ್ಕೊಳ್ಳೋದು ಅಥವಾ ಜಸ್ಟ್ ಒಂದು ಟ್ರಯಲ್ಗಾಗಿ ಸೇರಿಸ್ಕೊಳ್ಳೋದು, ಈ ರೀತಿಯಾಗಿ ಇಲ್ಲಿ ರೂಲ್ನ ನಡೆಯೋದಿಲ್ಲ. ಇಲ್ಲಿ ಜಸ್ಟ್ ಆನ್ ದಿ ಬೇಸಿಸ್ ಆಫ್ ಕ್ವಾಲಿಫಿಕೇಷನ್, ಎಕ್ಸ್ಪೀರಿಯನ್ಸ್ ಆ್ಯಂಡ್ ದ ಫೀಲ್ಡ್ ಆಫ್ ಸ್ಟಡಿ ದ ಪರ್ಸನ್ ಆರ್ ಎಂಪ್ಲಾಯಿ ವಿಲ್ ಬಿ ಸೆಲೆಕ್ಟೆಡ್. ನೆಕ್ಸ್ಟು ಟೈಮ್ ಆ್ಯಂಡ್ ಮೋಷನ್ ಸ್ಟಡಿ. ಇದೇನು ಅಂತ ಹೇಳ್ತೀನಿ. ದ ಪ್ರೊಡಕ್ಷನ್ ಸಿಸ್ಟಮ್ ಈಸ್ ಬೇಸ್ಡ್ ಆನ್ ಪೀಸ್ ರೇಟ್. ಸೊ ಇಲ್ಲಿ ಯಾವ ರೀತಿಯಾಗಿ ಡಿಪೆಂಡ್ ಆಗುತ್ತೆ ಅಂತಂದರೆ, ಈಗ ಒಂದು ಮ್ಯಾನುಫ್ಯಾಕ್ಚರಿಂಗ್ ಆಗ್ತಿದೆ ಅಂತಂದರೆ ಕೆಲವೊಂದು ಸತಿ ಬಲ್ಕ್ ವೈಸಲ್ಲಿ ಕೌಂಟ್ ಮಾಡ್ತಾರಲ್ವ. ಇಲ್ಲಿ ಪ್ರತಿಯೊಂದು ಎಂಪ್ಲಾಯಿ ಯಾವ ರೀತಿ ಅಂತಂದರೆ ಇಷ್ಟು ಪೀಸಸ್ ಆನ್ ದಿಸ್ ಪರ್ಟಿಕ್ಯುಲರ್ ಡೇ ಅಥವಾ ಡೇಟಲ್ಲಿ ನೀವು ಏನು ಮಾಡಬೇಕಾಗುತ್ತೆ, ಮ್ಯಾನುಫ್ಯಾಕ್ಚರ್ ಮಾಡಬೇಕಾಗುತ್ತೆ, ಪ್ರೊಡಕ್ಷನ್ ಔಟ್ಪುಟ್ ಆಗಬೇಕಾಗತ್ತೆ. ಸೊ ಅದಕ್ಕೆ ಟೈಮ್ ಆ್ಯಂಡ್ ಮೋಷನ್ ಸ್ಟಡಿ ಅಂತ ಕರಿತೀವಿ. ನೆಕ್ಸ್ಟ್ ಅಕಾರ್ಡಿಂಗ್ ಟು ಟೈಲರ್ ಬೋತ್ ಮ್ಯಾನೇಜ್ಮೆಂಟ್ ಆ್ಯಂಡ್ ವರ್ಕರ್ಸ್ ಹ್ಯಾವ್ ಸೇಮ್ ಗೋಲ್. ಸೊ ಟೇಲರ್ನ ಬೋತ್ ಮ್ಯಾನೇಜ್ಮೆಂಟ್ ಅಂದರೆ ಆರ್ಗನೈಸೇಷನ್ನು ಹಾಗೆ ವರ್ಕರ್ಸ್ಗೆ ಒಂದೇ ಗೋಲ್ ಇರುತ್ತೆ. ಹೌದಲ್ವಾ? ಇದು ನಿಜಾನೇ. ಯಾಕಂತಂದರೆ
ಈಗ ಆರ್ಗನೈಸೇಷನ್ ಒಂದು ಆಬ್ಜೆಕ್ಟಿವ್ ಅಥವಾ ಗೋಲ್ ಸೆಟ್ ಮಾಡಿದರೆ, ಸೊ ವರ್ಕರ್ಸ್ ಎಲ್ಲ ಏನು ಮಾಡ್ತಾರೆ, ಟುವರ್ಡ್ಸ್ ದಟ್ ಗೋಲ್ ವರ್ಕರ್ಸ್ ಆ್ಯಂಡ್ ಆರ್ ಎಂಪ್ಲಾಯೀಸ್ ವರ್ಕ್ ಫಾರ್ ದಟ್ ಪರ್ಟಿಕ್ಯುಲರ್ ಆರ್ಗನೈಸೇಷನ್ ಗೋಲ್ ಅಲ್ವಾ. ಸೊ ಇವಾಗ ಏನಾಗುತ್ತೆ ಇಲ್ಲಿ ಆರ್ಗನೈಸೇಷನ್ ಹಾಗೆ ವರ್ಕರ್ಸ್ದು ಏನಾಗುತ್ತೆ, ಸೇಮ್ ಗೋಲ್ ಆಗಿರುತ್ತೆ. ದಟ್ ಈಸ್ ವೈ ಇಟ್ ಈಸ್ ಕಾಲ್ಡ್ ಆಸ್ ಬೋತ್ ಮ್ಯಾನೇಜ್ಮೆಂಟ್ ಆ್ಯಂಡ್ ವರ್ಕರ್ಸ್ ಹ್ಯಾವ್ ಸೇಮ್ goal. So next one is administrative management. So administrative management, who is the founder here? Henry Fayol is the management who discovered this one. So he believes that all the functions of management, what are those what are the functions of management? That is nothing but POSDC: planning, organizing, staffing, directing and controlling are performed by the managers. ಯಾರು ಈ ಒಂದು ಎಲ್ಲ ಫಂಕ್ಷನ್ಸ್ನು ಮ್ಯಾನೇಜ್ಮೆಂಟ್ ಫಂಕ್ಷನ್ಸ್ನ ಪರ್ಫಾರ್ಮ್ ಮಾಡ್ತಾನೆ ಅಂದರೆ ದ ಮ್ಯಾನೇಜರ್ ಒನ್ ಹೂ ಪರ್ಫಾರ್ಮ್ಸ್ ಆಲ್ ದಿ ಫಂಕ್ಷನ್ಸ್. ದೀಸ್ ಫಂಕ್ಷನ್ಸ್ ಸಪರೇಟ್ಸ್ ಆರ್ ಡಿಫ್ರೆನ್ಷಿಯೇಟ್ ದ ಮ್ಯಾನೇಜ್ಮೆಂಟ್ ಆಸ್ ಎ ಸಪ್ರೇಟ್ ಡಿಸಿಪ್ಲಿನ್ ಆಫ್ ಸ್ಟಡಿ ಅಪಾರ್ಟ್ ಫ್ರಮ್ ಅಕೌಂಟಿಂಗ್. ಸೊ ಈ ಎಲ್ಲ ಫಂಕ್ಷನ್ಸು ಡಿಫ್ರೆನ್ಷಿಯೇಟ್ ಮಾಡುತ್ತೆ. ಮ್ಯಾನೇಜ್ಮೆಂಟ್ ಈಸ್ ಎ ಸಪ್ರೇಟ್ ಡಿಸಿಪ್ಲಿನ್ ಅಪಾರ್ಟ್ ಫ್ರಮ್ ಅಕೌಂಟಿಂಗ್ ಈಸ್ ಎ ಡಿಫ್ರೆಂಟ್ ಪಾರ್ಟ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಈಸ್ ಎ ಡಿಫ್ರೆಂಟ್ ಪಾರ್ಟ್ ಅಂತ ಸಪ್ರೇಟ್ ಮಾಡಿ ಹೇಳ್ತಾರೆ. Yes, scientific management and administrative management both treat organization as a closed system. ಸೊ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಅಡ್ಮಿನಿಸ್ಟ್ರೇಟಿವ್ ಮ್ಯಾನೇಜ್ಮೆಂಟ್ ಎರಡೂ ಸಹ ಯಾವ ರೀತಿ ಟ್ರೀಟ್ ಮಾಡುತ್ತೆ ಅಂದರೆ ಇಟ್ ಈಸ್ ಎ ಕ್ಲೋಸ್ಡ್ ಸಿಸ್ಟಮ್ ಅಂತ ಟ್ರೀಟ್ ಮಾಡುತ್ತೆ. ಮೇನ್ಲಿ ಫೋಕಸ್ಡ್ ಆನ್ ಡೆವಲಪಿಂಗ್ ಪ್ರಿನ್ಸಿಪಲ್. ಅಡ್ಮಿನಿಸ್ಟ್ರೇಟಿವ್ ಮ್ಯಾನೇಜ್ಮೆಂಟಲ್ಲಿ ಏನು ಹೆಚ್ಚಿಗೆ ಯಾವುದ್ರ ಕಡೆ ಫೋಕಸ್ ಮಾಡ್ತಾರೆ ಅಂತಂದರೆ ಡೆವಲಪಿಂಗ್ ಪ್ರಿನ್ಸಿಪಲ್ಸ್. ಇದು ತುಂಬಾ ವೆರಿ ಇಂಪಾರ್ಟೆಂಟ್. 14 ಪ್ರಿನ್ಸಿಪಲ್ಲು ಕೇಳೋವಂಥ ಚಾನ್ಸಸ್ ಇರುತ್ತೆ ಆರ್ಡರ್ ವೈಸ್ ಅಥವಾ ಡಿಫ್ರೆಂಟಾಗಿ ಕ್ವೆಶನ್ಸ್ನ ಫ್ರೇಮ್ ಮಾಡ್ತಾರೆ. ಸೊ ಈ 14 ಪ್ರಿನ್ಸಿಪಲ್ಸು ನಿಮಗೆ ಗೊತ್ತಿರಬೇಕು. ಸೊ ಇಲ್ಲಿ ನೋಡ್ತಿದ್ದೀರಲ್ವ, ಡಿವಿಷನ್ ಆಫ್ ವರ್ಕಿಂದ ಸ್ಟಾರ್ಟ್ ಆಗುತ್ತೆ. ಇಲ್ಲಿ 14 ಪ್ರಿನ್ಸಿಪಲ್ಸು ಇದೆ. ನೆಕ್ಸ್ಟ್ ಸ್ಲೈಡಲ್ಲಿ ಹೇಳ್ತೀನಿ ನೋಡಿ. ಇದು 14 ಪ್ರಿನ್ಸಿಪಲ್ಸು ತುಂಬ ಲೆಂತಿ ಆಗುತ್ತೆ. ಇಲ್ಲಿ ನಾನು ತುಂಬ ಒನ್ ಸೆಂಟೆನ್ಸಸ್ ಅಥವಾ 2 ಸೆಂಟೆನ್ಸಲ್ಲೇ ಬರ್ತಿದ್ದೀನಿ, ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ನೋಡಿ, ಆದಷ್ಟು ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಲ್ಲಿ ಫಸ್ಟ್ ಪ್ರಿನ್ಸಿಪಲ್ ಬಂದು ಡಿವಿಷನ್ ಆಫ್ ವರ್ಕ್. ಎಂಪ್ಲಾಯೀಸ್ ಆರ್ ಡಿವೈಡೆಡ್ ವರ್ಕ್ ಆನ್ ದೇರ್ ಸ್ಪೆಷಲೈಸ್ಡ್ ಏರಿಯಾ ಆಫ್ ವರ್ಕ್ ಬಿಕಾಸ್ ಟು ಪರ್ಫಾರ್ಮ್ ಮೋರ್ ಎಫಿಷಿಯೆಂಟ್ಲಿ. ಸೊ ಫಸ್ಟ್ ಪ್ರಿನ್ಸಿಪಲ್ ಏನಂತಂದರೆ ಎಂಪ್ಲಾಯೀಸ್ನ ಡಿವೈಡ್ ಮಾಡ್ತಾರೆ ವರ್ಕಲ್ಲಿ ಅಥವಾ ಕೆಲಸದಲ್ಲಿ ಅಥವಾ ಒಂದು ಆರ್ಗನೈಸೇಷನಲ್ಲಿ. ಯಾವ ರೀತಿ ಅಂದರೆ ಅವರ ಒಂದು ಯಾವ ಒಂದು ಪರ್ಟಿಕ್ಯುಲರ್ ರೋಲ್ ಅಥವಾ ಸ್ಪೆಷಲೈಸೇಷನ್ ಇರುತ್ತೋ ಅದರಾಗೆ ತಕ್ಕಾಗೆ ಏನು ಮಾಡ್ತಾರೆ, ಅವ್ರನ್ನ ಡಿವೈಡ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಡಿಫ್ರೆಂಟ್ ಆಗಿರುತ್ತೆ, ಅಥವಾ ಅಥವಾ ಡಿಸೈನಿಂಗ್ ಡಿಪಾರ್ಟ್ಮೆಂಟ್ ಇಸ್ ಡಿಫ್ರೆಂಟ್, ಮೆಟೀರಿಯಲ್ಸ್ನ ಪ್ರೊಕ್ಯೂರ್ ಮಾಡೋದು ಡಿಪಾರ್ಟ್ಮೆಂಟ್ ಬೇರೆ. ಈ ರೀತಿಯಾಗಿ ಯಾವ ಒಂದು ಎಂಪ್ಲಾಯಿ ಸ್ಪೆಷಲೈಸೇಷನ್ ಡಿಫ್ರೆಂಟ್ ಆಗಿರುತ್ತೋ ಸ್ಪೆಷಲೈಸ್ಡ್ ಇನ್ ಏರಿಯಾ ಯಾವುದ್ರಲ್ಲಿ ಇರುತ್ತೋ ಅದಕ್ಕೆ ತಕ್ಕಂಗೆ ಅವನ್ನ ಡಿವೈಡ್ ಮಾಡ್ತಾರೆ. ಯಾಕೆ ಅಂದರೆ ಟು ಪರ್ಫಾರ್ಮ್ ಮೋರ್ ಎಫಿಷಿಯೆಂಟಾಗಿ ವರ್ಕ್ ಮಾಡೋದಕ್ಕೆ. ನೆಕ್ಸ್ಟ್ ಸೆಕೆಂಡ್ ಒನ್, ಅಥಾರಿಟಿ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ. ರೈಟ್ಸ್ ಆ್ಯಂಡ್ ಪವರ್ ಗಿವನ್ ಟು ದ ಇಂಡಿವಿಜುವಲ್ ಟು ಪರ್ಫಾರ್ಮ್ specified task. Responsibility refers to accounting. It is naturally associated with authority. ಅಥಾರಿಟಿ ಅಂದರೆ ರೈಟ್ಸ್ ಆ್ಯಂಡ್ ಪವರ್ನ ಏನು ಮಾಡ್ತಾರೆ, ಇಂಡಿವಿಜುವಲ್ಗೆ ಕೊಡ್ತಾರೆ ಟು ಪರ್ಫಾರ್ಮ್ ಸ್ಪೆಸಿಫೈಡ್ ಟಾಸ್ಕ್. ಈ ಒಂದು ಟಾಸ್ಕ್ ಮಾಡೋದಕ್ಕೆ ಅವ್ರಿಗೆ ಏನು ಮಾಡ್ತಾರೆ, ರೈಟ್ಸ್ ಆ್ಯಂಡ್ ಪವರ್ ಕೊಡ್ತಾರೆ. ಆ್ಯಂಡ್ ಆಲ್ಸೋ ರೆಸ್ಪಾನ್ಸಿಬಿಲಿಟಿ ರೆಫರ್ಸ್ ಟು ಅಕೌಂಟಬಿಲಿಟಿ. ಇಟ್ ಈಸ್ ಎ ನ್ಯಾಚುರಲಿ ಅಸೋಸಿಯೇಟೆಡ್ ವಿತ್ ಅಥಾರಿಟಿ. ಅಂತಂದರೆ ಒಂದು ಅಥಾರಿಟಿ ಕೊಟ್ಟಾಗ ರೆಸ್ಪಾನ್ಸಿಬಿಲಿಟಿ ಅನ್ನೋದು ಆಟೋಮೆಟಿಕ್ಕಾಗಿ ಬರುತ್ತೆ. ಅದನ್ನೇ ಇವರು ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಮತ್ತು ಡಿಸಿಪ್ಲಿನ್. ಇಟ್ ಈಸ್ ಎ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಆಫ್ ಆನ್ ಆರ್ಗನೈಸೇಷನ್, ಪೆನಾಲ್ಟಿ ಇಂಪೋಸ್ಡ್ ಆನ್ ದೋಸ್ ವರ್ಕರ್ಸ್ ಹೂ ವಯೋಲೇಟ್ಸ್. ಸೊ ಡಿಸಿಪ್ಲಿನ್ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ ಒಂದು ಆರ್ಗನೈಸೇಷನಲ್ಲಿ. ಸೊ ಅದೇ ಒಂದು ಥರ್ಡ್ ಪ್ರಿನ್ಸಿಪಲ್ ಡಿಸಿಪ್ಲಿನ್ ಆಗಿರುತ್ತೆ. ಇಫ್ ಇನ್ ಕೇಸ್ ದೇ ವಯೋಲೇಟ್ ದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್, ದೇ ಹ್ಯಾವ್ ಟು ಪೇ ದ ಪೆನಾಲ್ಟಿನ ಪೇ ಮಾಡಬೇಕಾಗುತ್ತೆ ಇಫ್ ದೇ ಕ್ರಾಸ್ ದೇರ್ ಲಿಮಿಟ್ಸ್. ನೆಕ್ಸ್ಟ್ ಒನ್, ಫೋರ್ತ್ ಒನ್ ಬಂದು ಯೂನಿಟಿ ಆಫ್ ಕಮಾಂಡ್. ವರ್ಕರ್ ಶುಡ್ ರಿಸೀವ್ ಆರ್ಡರ್ ಫ್ರಮ್ ಒನ್ ಸುಪೀರಿಯರ್ ಓನ್ಲಿ. ಸೊ ಇಲ್ಲಿ ಯಾವ ರೀತಿಯಾಗಿ ಇವ್ರು ಹೇಳ್ತಾ ಇದ್ದಾರೆ ಅಂದರೆ ಯೂನಿಟಿ ಆಫ್ ಕಮಾಂಡ್ ಅಂತಂದರೆ, ಈಗ ಒಂದು ಆರ್ಗನೈಸೇಷನ್ ಒನ್ ಹೂ ಈಸ್ ಇನ್ ಅ CEO ಲೆವೆಲ್, he has to give all the rules and regulations or ವರ್ಕ್ನ
ಅಲೋಕೇಟ್ ಮಾಡೋದಿರ್ಬೋದು, ಅಥವಾ ಡಿಫ್ರೆಂಟಾಗಿ ಏನೇ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಥವಾ ಏನೋ ಒಂದು ಪಾಲಿಸಿನ ತಂದರು ಅಂದರೆ ಈ ಹ್ಯಾಸ್ ಟು ಟೇಕ್. ಬಿಕಾಸ್ ಏನಾಗುತ್ತೆ ಅಂದರೆ ಈಗ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಗೆ ಅವರೇ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಥವಾ ಅವ್ರಿಗೆ ಏನೋ ಒಂದು ವರ್ಕ್ನ ಅಸೈನ್ ಮಾಡಿದಾಗ ಏನಾಗುತ್ತೆ, ಕ್ಲಮ್ಸಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಒಂದು ಸುಪೀರಿಯರ್ಗೆ ಈ ಒಂದು ಎಲ್ಲ ರೆಸ್ಪಾನ್ಸಿಬಿಲಿಟಿನೂ ಕೊಟ್ಟು ಹಿ ಹ್ಯಾಸ್ ಟು ಗಿವ್ ಆಲ್ ದ ಸಜೆಷನ್ಸ್ ಆ್ಯಂಡ್ ಆರ್ಡರ್ಸ್ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಯೂನಿಟಿ ಆಫ್ ಡೈರೆಕ್ಷನ್, ಒನ್ ಹೆಡ್ ಒನ್ ಪ್ಲ್ಯಾನ್ ಅಂತ. ಇದು ಇದನ್ನು ನೆನ್ಪಿಟ್ಕೊಳ್ಳಿ. ಒನ್ ಹೆಡ್ ಒನ್ ಪ್ಲ್ಯಾನ್ ಅಂತಂದರೆ ಸೇಮ್ ಆಬ್ಜೆಕ್ಟಿವ್ ಡೈರೆಕ್ಟೆಡ್ ಬೈ ಒನ್ ಹೆಡ್ ಆ್ಯಂಡ್ ಹಿ ಮಸ್ಟ್ ಯೂಸ್ ಒನ್ ಪ್ಲ್ಯಾನ್ ಟು ಅಚೀವ್ ಎ ಕಾಮನ್ ಗೋಲ್. ಸೊ ಇಲ್ಲೇನು ಹೇಳ್ತಾ ಇದ್ದಾರೆ ಅಂದರೆ ಸೇಮ್ ಆಬ್ಜೆಕ್ಟಿವ್, ಒಂದೇ ಆಬ್ಜೆಕ್ಟಿವ್ ಇರಬೇಕು, ಡೈರೆಕ್ಟೆಡ್ ಬೈ ಒನ್ ಹೆಡ್ ಆ್ಯಂಡ್ ಹಿ ಮಸ್ಟ್ ಯೂಸ್ ಒನ್ ಪ್ಲ್ಯಾನ್ ಟು ಅಚೀವ್ ಎ ಕಾಮನ್ ಗೋಲ್. ಒನ್ ಪ್ಲ್ಯಾನ್ ಮಾಡಿ ಒಂದು ಕಾಮನ್ನ ಗೋಲ್ನ ಅಚೀವ್ ಮಾಡೋದಕ್ಕೆ ವರ್ಕ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಒಂದು ಬಂದು 6 ಸಬಾರ್ಡಿನೇಷನ್ ಆಫ್ ಇಂಡಿವಿಜುವಲ್ ಟು ಜನರಲ್ ಇಂಟ್ರೆಸ್ಟ್. ಸೊ ಇಂಡಿವಿಜುವಲ್ ಇಂಟ್ರೆಸ್ಟ್ ಶುಡ್ ಬಿ ಗಿವನ್ ಟು ಲೆಸ್ ಇಂಪಾರ್ಟೆನ್ಸ್ ಕಂಪೇರ್ಡ್ ಟು ದ ಜನರಲ್ ಇಂಟ್ರೆಸ್ಟ್ ಆಫ್ ದ ಆರ್ಗನೈಸೇಷನ್. ಇಲ್ಲಿ ಏನಂತ ಹೇಳ್ತಾ ಇರೋದಂದರೆ ಪ್ರತಿಯೊಂದು ಇಂಡಿವಿಜುವಲ್ ಇಂಟ್ರೆಸ್ಟ್ಗೆ ಇಂಪಾರ್ಟೆನ್ಸ್ ಕೊಡೋದು ಬೇಡ. ಸೊ ಜನರಲ್ ಇಂಟ್ರೆಸ್ಟ್ ಅಥವಾ ಕಾಮನ್ ಆಗಿ ಯಾವ ಒಂದು ಹೈಯೆಸ್ಟ್ ಇಂಟ್ರೆಸ್ಟ್ ಅಥವಾ ಪ್ರಿಫರೆನ್ಸು ಜನರಲ್ ಆಗಿ ಕೊಡಬೇಕಾಗತ್ತೆ. ಈಗ ಒಬ್ಬರನ್ನ ನೋಡಿಕೊಂಡು ಅಥವಾ ಯಾವುದೋ ಒಂದು ರೂಲ್ನ ಚೇಂಜ್ ಮಾಡೋದಕ್ಕಾಗಲ್ಲ. ಇಲ್ಲಿ ಎಲ್ಲ ಆರ್ಗನೈಸೇಷನಲ್ಲಿ ಇರುವ ಎಲ್ಲ ಎಂಪ್ಲಾಯೀಸ್ನೂ ನೋಡಿ ಏನು ಮಾಡಬೇಕಾಗುತ್ತೆ, ಡಿಸಿಷನ್ ಅಥವಾ ತೊಗೋಬೇಕಾಗುತ್ತೆ ಅಂತ ಇವ್ರು ಹೇಳ್ತಾ ಇದ್ದಾರೆ. ಸೊ ಇಂಡಿವಿಜುವಲ್ ಇಂಪಾರ್ಟೆನ್ಸ್, ಈಗ ಯಾರೋ ಒಂದು ಫೆಸಿಲಿಟಿ ಕೇಳ್ತಾರೆ ಅಂತಂದರೆ ಬರೀ ಆ ಫೆಸಿಲಿಟಿ ಅವ್ರಿಗೆ ಮಾತ್ರ ಬೇಕಾಗಿರುತ್ತಂದರೆ ಅವರಿಗೆ ಪ್ರಿಫರೆನ್ಸ್ ಕೊಡಬಾರ್ದು. ಸೊ ಎಲ್ಲರ ಹಿತದೃಷ್ಟಿ ನೋಡಬೇಕನ್ನೋದು ಇಲ್ಲಿ ಹೇಳ್ತಾ ಇರೋವಂಥದ್ದು. 7 ರೆಮ್ಯುನರೇಷನ್, ಪ್ರೈಸ್ ಚಾರ್ಜ್ಡ್ ಫಾರ್ ದ ಸರ್ವಿಸ್ ರಿಸೀವ್ಡ್ ಬೈ ಅನ್ ಆರ್ಗನೈಸೇಷನ್. ರೆಮ್ಯುನರೇಷನ್ ಅಂತಂದರೆ ಪ್ರೈಸ್ ಚಾರ್ಜ್ಡ್ ಫಾರ್ ದ ಸರ್ವೀಸಸ್ ರಿಸೀವ್ಡ್ ಬೈ ಅನ್ ಆರ್ಗನೈಸೇಷನ್. ಸೆಂಟ್ರಲೈಸೇಷನ್, ದ ಅಥಾರಿಟಿ ಕಾನ್ಸಂಟ್ರೇಟೆಡ್ ಓನ್ಲಿ ಇನ್ ಫ್ಯೂ ಹ್ಯಾಂಡ್ಸ್. ಸೊ ಸೆಂಟ್ರಲೈಸೇಷನ್ ಅಂದರೆ ಒಂದು ಅಥಾರಿಟಿ ಒಬ್ಬರ ಅಥವಾ ಒಂದು ಇಬ್ಬರು ಕೈಯಲ್ಲಿ ಅಷ್ಟೇ ಇರಬೇಕಾಗುತ್ತೆ. ಈಗ ಎಲ್ಲರೂ ಅಥಾರಿಟಿ ತಗೊಂಡಾಗ ಏನಾಗುತ್ತಂದರೆ ಈಗ ದೇರ್ ಮೈಟ್ ಬಿ ಮಿಸ್ಲೀಡ್ ಆಗೋ ಚಾನ್ಸಸ್ ಇರುತ್ತೆ ಅಥವಾ ವರ್ಕ್ ಪ್ರಾಪರಾಗಿ ನಡೆಯೋದಿಲ್ವಾ. ಸೊ ಅವರು ಒಂದು ಇನ್ಫಾರ್ಮೇಷನ್ ಹೇಳ್ತಾರೆ, ಇವರು ಒಂದು ಇನ್ಫಾರ್ಮೇಷನ್ ಹೇಳ್ತಾರೆ ಅಂತಂದಾಗ ಎಂಪ್ಲಾಯೀಸ್ಗೆ ತುಂಬ ಏನಾಗುತ್ತೆ, ಕನ್ಫ್ಯೂಸ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ದಟ್ ಈಸ್ ವೈ ಇಟ್ ಈಸ್ ಕಾಲ್ಡ್ ಸೊ ಸೆಂಟ್ರಲೈಸೇಷನ್ ಆಗಿ ಇರಬೇಕು ಅಂತ. ಸ್ಕೇಲಾರ್ ಚೈನ್, 9th ಬಂದು ಸ್ಕೇಲಾರ್ ಚೈನ್, ಫಾರ್ಮಲ್ ಲೈನ್ ಆಫ್ ಅಥಾರಿಟಿ ಆ್ಯಂಡ್ ಕಮ್ಯುನಿಕೇಷನ್ ವಿತಿನ್ ದ ಆರ್ಗನೈಸೇಷನ್. ಸೊ ಈ ಒಂದು ಹೇಗಿರಬೇಕಂತಂದರೆ ಒಂದು ವರ್ಟಿಕಲ್ ಆಗಿ ಅಥವಾ ಹಾರಿಸಾಂಟಲ್ ಆಗಿ ಪ್ರಾಪರಾಗಿ ವರ್ಟಿಕಲ್ ಆಗಿ ನಡ್ಕೊಂಡು ಹೋಗಬೇಕಾಗುತ್ತೆ. ಈಗ ಫಾರ್ಮಲ್ ಲೈನ್ ಅಂತಂದರೆ ಈಗ ಸುಪೀರಿಯರಿಂದ ನೆಕ್ಸ್ಟು ಏನು ಮಾಡಬೇಕಾಗತ್ತೆ, ಸೊ ಎಂಪ್ಲಾಯೀಸ್ವರೆಗೂ ದ ಸೇಮ್ ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಪಾಲಿಸೀಸ್ ಏನಾದರೂ ಚೇಂಜಸ್ ಇದ್ದರೆ, ಏನಾದರೂ ಅನೌನ್ಸ್ಮೆಂಟ್ ಇದ್ದರೆ ಸೊ ಎಲ್ಲರಿಗೂ ತಲುಪಬೇಕಾಗುತ್ತೆ. ದಟ್ ಈಸ್ ವೈ ಇಟ್ ಈಸ್ ಕಾಲ್ಡ್ ಸ್ಕೇಲಾರ್ ಚೈನ್. ನೆಕ್ಸ್ಟ್ ಆರ್ಡರ್, ದ ರಿಸೋರ್ಸಸ್ ಆಫ್ ದ ಆರ್ಗನೈಸೇಷನ್ ಶುಡ್ ಬಿ ಆರ್ಡರ್ಲಿ ಪ್ಲೇಸ್ಡ್ ಸಚ್ ಆಸ್ ಮೆನ್, ಮೆಷಿನ್, ಮೆಟೀರಿಯಲ್. ಸೊ ಆರ್ಡರ್ ಅನ್ನೋದು ರಿಸೋರ್ಸಸ್ ಏನಿದೆ ಅಲ್ವಾ, ಮೆನ್, ಮಿಷಿನ್, ಮೆಟೀರಿಯಲ್, ಇದು ಎಲ್ಲದನ್ನು ಏನಾಗಿರಬೇಕು, ಆರ್ಡರ್ ಆಗಿ ಪ್ಲೇಸ್ ಆಗಿರಬೇಕು. ಎಲ್ಲಿ ಯಾವ ಜಾಗದಲ್ಲಿ ಏನಿರಬೇಕು ಅದು ಅದೇ ಇರಬೇಕು ಅನ್ನೋದು ಈ ಒಂದು 14 ಪ್ರಿನ್ಸಿಪಲ್ ರೂಲ್ ಆಗಿರುತ್ತೆ. ಈಕ್ವಿಟಿ, ಮ್ಯಾನೇಜರ್ ಶುಡ್ ಟ್ರೀಟ್ ಆಲ್ ದ ಎಂಪ್ಲಾಯೀಸ್ ಈಕ್ವಲಿ. ಸೊ ಯಾರೇ ಆಗಲಿ ಒಂದು ಆರ್ಗನೈಸೇಷನಲ್ಲಿ ಎಲ್ಲ ಎಂಪ್ಲಾಯೀಸ್ಗೂ ಈಕ್ವಲ್ ರೈಟ್ಸ್ ಆ್ಯಂಡ್ ಈಕ್ವಲ್ ಆಗಿ ಟ್ರೀಟ್ ಮಾಡಬೇಕು. ಸ್ಟೆಬಿಲಿಟಿ ಆಫ್ ಟೆನ್ಯೂರ್, ರಿಟೈನಿಂಗ್ ಟ್ಯಾಲೆಂಟ್ ಎಂಪ್ಲಾಯೀಸ್ ಶುಡ್ ಬಿ ಗಿವನ್ ಹೈ ಪ್ರಯಾರಿಟಿ. ಸೊ ಈಗ ಏನು ಮಾಡ್ತಾ ಇರ್ತಾರೆ ಎಂಪ್ಲಾಯೀಸು, ಏನು ಮಾಡ್ತಾರೆ ಲೈಕ್ ಚೇಂಜ್ ಆಗ್ತಾರೆ, ಡಿಫ್ರೆಂಟ್ ಶಿಫ್ಟ್ ಆಗೋ ಚಾನ್ಸಸ್ ಇರುತ್ತೆ, ಚೇಂಜ್ ಮಾಡ್ತಾರೆ. ಸೊ ಆಗ ಏನು ಮಾಡಬೇಕಂದ್ರೆ ರಿಟೈನ್ ಮಾಡ್ಕೋಬೇಕಾಗುತ್ತೆ ಒಂದು ಎಂಪ್ಲಾಯಿನ. ಯಾಕಂತಂದರೆ ಇಫ್ ದೇ ಆರ್ ಟ್ಯಾಲೆಂಟೆಡ್ ಎಂಪ್ಲಾಯಿ ದೇ ಮಸ್ಟ್ ಬಿ ರಿಟೈನ್. ಬಿಕಾಸ್ ಸೊ ಈಗ ನೀವು ಒಂದು ಎಂಪ್ಲಾಯಿ ಚೇಂಜ್ ಆಗ್ತಾರೆ ಅಂದರೆ ಮತ್ತೆ ಅವ್ರ ಪ್ಲೇಸ್ಗೆ ಇನ್ನೊಂದು ರೀಪ್ಲೇಸ್ಮೆಂಟ್ ಬೇಕು ಅಂತಂದರೆ ಯು ಹ್ಯಾವ್ ಟು ಕಂಡಕ್ಟ್ ಇಂಟರ್ವ್ಯೂ ಅಥವಾ ಅಪ್ಲಿಕೇಶನ್ ಸ್ಟಾರ್ಟ್ ಮಾಡಬೇಕಾಗುತ್ತೆ, ಇಂಟರ್ವ್ಯೂ ಮಾಡಬೇಕಾಗುತ್ತೆ, ಮತ್ತು ಅವ್ರಿಗೆ ಟ್ರೈನ್ ಅಪ್ ಮಾಡಬೇಕಾಗುತ್ತೆ. ಸೊ ಕಾಸ್ಟ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಸೊ ಅದಕ್ಕೆ ಏನು ಮಾಡಬೇಕು, ಇಫ್ ದೇ ಆರ್ ಟ್ಯಾಲೆಂಟೆಡ್ ಎಂಪ್ಲಾಯಿ ಯು ಹ್ಯಾವ್ ಟು ರಿಟೈನ್ ದ ಟ್ಯಾಲೆಂಟೆಡ್ ಎಂಪ್ಲಾಯಿ. ಸೊ ಪ್ರಿಯಾರಿಟಿ ಅವ್ರಿಗೆ ಕೊಡಬೇಕಾಗುತ್ತೆ. ಇನಿಷಿಯೇಟಿವ್ ಎನ್ಕರೇಜ್ ಟು ಶೋ ಇನಿಷಿಯೇಟಿವ್. ಸೊ ಯಾರೆಲ್ಲ ಇನಿಷಿಯೇಟಿವ್ ತಗೋತಾರೋ ಸೊ ಯು ಮಸ್ಟ್ ಎನ್ಕರೇಜ್. ಸೊ ಮ್ಯಾನೇಜರ್ ಆಗಿರಲಿ ಅಥವಾ CEO ಅಥವಾ ಹೈಯರ್ ಅಥಾರಿಟಿ ಲೈಕ್ ಡಿಪಾರ್ಟ್ಮೆಂಟ್ ಅಥಾರಿಟಿ ಆಗಿರ್ಬೋದು, ಯು ಹ್ಯಾವ್ ಟು ಎನ್ಕರೇಜ್ ಫಾರ್ ದೋಸ್ ಹೂ ಟೇಕ್ ದ ಇನಿಷಿಯೇಟಿವ್.
ಎಸ್ಪ್ರಿಟೋ ಡಿ ಕ್ರಾಪ್ಸ್ ಅಂತ ಇದೆ. ಸೊ ಇದು ಟೀಮ್ ಸ್ಪಿರಿಟ್, ಹಾರ್ಮೋನಿ ಆ್ಯಂಡ್ ಕೋಆಪ್ರೇಷನ್ ಅಮಾಂಗ್ ವರ್ಕರ್ಸ್ ಅಂತ. ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಒಬ್ಬರೇ ವರ್ಕ್ ಮಾಡೋದಕ್ಕಿಂತ ಒಂದು ಗ್ರೂಪಲ್ಲಿ ಒಂದು ಪರ್ಟಿಕ್ಯುಲರ್ ಟಾಸ್ಕ್ನ ಅಸೈನ್ ಮಾಡಿದಾಗ ಎಲ್ಲ ಒಂದು ಟೀಮ್ ಅಥವಾ ಗ್ರೂಪ್ ಸೇರಿ ಅದನ್ನು ಕಂಪ್ಲೀಟ್ ಮಾಡಿದಾಗ ಏನಾಗುತ್ತೆ, ಟೀಮ್ ಸ್ಪಿರಿಟ್ ಜಾಸ್ತಿ ಆಗುತ್ತೆ ಮತ್ತು ಕೋಆರ್ಡಿನೇಷನ್ ಇಂಪ್ರೂವ್ ಆಗುತ್ತೆ. ಆ ಒಂದು ಕೋಆಪ್ರೇಷನ್ ಅಮಾಂಗ್ ವರ್ಕರ್ಸ್ಗೂ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಸೊ ಯು ವಿಲ್ ಅಚೀವ್ ದ ಗೋಲ್ ಇನ್ ಎ ಶಾರ್ಟರ್ ಡ್ಯೂರೇಷನ್ ಅಂತಲೇ ಹೇಳ್ಬೋದು. ಐ ಹೋಪ್ ಈ 14 ಪ್ರಿನ್ಸಿಪಲ್ಸು ನಿಮ್ಗೆ ಅರ್ಥ ಆಗಿರುತ್ತೆ ಅಂತ. ನೆಕ್ಸ್ಟ್ ಒಂದು ಬಂದು ಬ್ಯೂರೋಕ್ರೆಟಿಕ್ ಮ್ಯಾನೇಜ್ಮೆಂಟ್. ದ ಅಥಾರಿಟಿ ಆಫ್ ಮ್ಯಾನೇಜರ್ ಶುಡ್ ನಾಟ್ ಬಿ ಬೇಸ್ಡ್ ಆನ್ ದ charisma. Rather, it should be as per the position held by the managers in an organization. ಸೊ ಬ್ಯೂರೋಕ್ರೆಟಿಕ್ ಮ್ಯಾನೇಜ್ಮೆಂಟ್ ಯಾವ ರೀತಿ ಹೇಳ್ತಿದೆ ಅಂತಂದರೆ, ದ ಅಥಾರಿಟಿ ಆಫ್ ಮ್ಯಾನೇಜರ್ ಶುಡ್ ನಾಟ್ ಬಿ ಬೇಸ್ಡ್ ಆನ್ ಚರಿಸ್ಮಾ, ಅಂದರೆ ಅವರ ಒಂದು ಅಪಿಯರೆನ್ಸ್ ಮೇಲೆ ಅಥವಾ ಅವರ ಒಂದು ಸ್ಟೇಟಸ್ ಮೇಲೆ ಏನು ಮಾಡಬಾರ್ದು, ಯಾವ ಒಂದು ಎಂಪ್ಲಾಯಿನ ರೆಕ್ರೂಟ್ಮೆಂಟ್ ಮಾಡಬಾರ್ದು. ಇಟ್ ಮಸ್ಟ್ ಬಿ ಬೇಸ್ಡ್ ಆನ್ ಅವರ ಒಂದು ಕ್ವಾಲಿಫಿಕೇಷನ್, ಅವರ ಒಂದು ಎಕ್ಸ್ಪೀರಿಯನ್ಸ್, ಆ್ಯಂಡ್ ಬೇಸ್ಡ್ ಆನ್ ದ ಟ್ಯಾಲೆಂಟ್ ಯು ಹ್ಯಾವ್ ಟು ಹೈಯರ್ ದ ಎಂಪ್ಲಾಯಿ ಅಂತ ಹೇಳ್ತಾ ಇದ್ದಾರೆ. ಈಗ ಕೆಲವೊಂದು ಸತಿ ಅವರ ಒಂದು ಅಪಿಯರೆನ್ಸಿಂದ ಅವ್ರನ್ನ ಸೆಲೆಕ್ಟ್ ಮಾಡೋದಲ್ಲ, ಅವರ ಒಂದು ಏನು ಕ್ವಾಲಿಫಿಕೇಷನ್, ಆ ಒಂದು ಪರ್ಟಿಕ್ಯುಲರ್ ರೋಲ್ಗೆ ಏನು ಅಗತ್ಯ ಇರುತ್ತೋ, ಏನು ನೆಸಸರಿ ನೀಡ್ ಇರುತ್ತೆ, ಅದರ ಬೇಸಿಸ್ ಮೇಲೆ ಏನು ಮಾಡಬೇಕಾಗುತ್ತೆ, ಹೈಯರ್ ಮಾಡಬೇಕಾಗುತ್ತೆ ಅನ್ನೋದೇ ಬ್ಯೂರೋಕ್ರೆಟಿಕ್ ಮ್ಯಾನೇಜ್ಮೆಂಟಲ್ಲಿ ಹೇಳ್ತಾ ಇರೋದು. ಫೀಚರ್ಸ್, ಸೊ ಯಾವುದೆಲ್ಲ ಫೀಚರ್ಸ್ ಬರುತ್ತೆ ಅಂತಂದರೆ ಬ್ಯೂರೋಕ್ರೆಟಿಕ್ ಮ್ಯಾನೇಜ್ಮೆಂಟಲ್ಲಿ, ಫಸ್ಟ್ ಒಂದು ಬಂದು ಡಿವಿಷನ್ ಆಫ್ ಲೇಬರ್. Second one, management by standard rules. Third one, hierarchical organization structure. Fourth one, record all the administrative acts and rules. Fifth one, selection of a person having technical skills. So division of labor according to the their interest and also their specialization. ಸೊ ಆ ರೀತಿಯಾಗಿ ಡಿವಿಷನ್ ಮಾಡಬೇಕಾಗತ್ತೆ. ಮ್ಯಾನೇಜ್ಮೆಂಟ್ ಬೈ ಸ್ಟ್ಯಾಂಡರ್ಡ್ ರೂಲ್ಸ್, ಒಂದು ಸ್ಟ್ಯಾಂಡರ್ಡ್ ರೂಲ್ಸ್ ಇರಬೇಕಾಗುತ್ತೆ ಒಂದು ಮ್ಯಾನೇಜ್ಮೆಂಟ್ ಅಥವಾ ಒಂದು ಆರ್ಗನೈಸೇಷನಲ್ಲಿ. ಯು ಹ್ಯಾವ್ ಟು ಫಾಲೋ ಆಲ್ ದ ಸ್ಟ್ಯಾಂಡರ್ಡ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ಹೈರಾರ್ಕಿಯಲ್ ಆರ್ಗನೈಸೇಷನ್, ಆಲ್ರೆಡಿ ನಿಮ್ಗೆ ಗೊತ್ತಿರುತ್ತೆ, ಟಾಪ್ ಲೆವೆಲ್, ಮಿಡಲ್ ಲೆವೆಲ್. ಸೊ ಟಾಪ್ ಲೆವೆಲ್, ಮಿಡಲ್ ಲೆವೆಲ್, ಲೋವರ್ ಲೆವೆಲ್, ಈ ರೀತಿಯಾಗಿ ಹೈರಾರ್ಕಿಯಲ್ಲೇ ಏನು ಮಾಡಬೇಕಾಗುತ್ತೆ, ಆ್ಯಕ್ಟ್ಸು ಮತ್ತು ರೂಲ್ಸ್ನ ಎಲ್ಲ ಪಾಸ್ ಮಾಡಬೇಕಾಗುತ್ತೆ. ಸೆಲೆಕ್ಷನ್ ಆಫ್ ಪರ್ಸನ್ ಹ್ಯಾವಿಂಗ್ ಟೆಕ್ನಿಕಲ್ ಸ್ಕಿಲ್ಸ್, ಯಾವುದೇ ಒಂದು ಪರ್ಸನ್ನ ಸೆಲೆಕ್ಟ್ ಮಾಡ್ತಾ ಇದ್ದಾರೆ ಅಂದರೆ ದೇ ಮಸ್ಟ್ ಪೊಸೆಸ್ ಆಲ್ ದ ಟೆಕ್ನಿಕಲ್ ಸ್ಕಿಲ್ಸ್. ದಟ್ ಈಸ್ ವಾಟ್ ಬ್ಯೂರೋಕ್ರೆಟಿಕ್ ಮ್ಯಾನೇಜ್ಮೆಂಟ್ ಟೆಲಿಂಗ್. ಸೊ ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಟಾಪಿಕ್. ಸೊ ನೆಕ್ಸ್ಟ್ ನೋಡೋದಾದರೆ ನಿಯೋ ಕ್ಲಾಸಿಕಲ್ ಥಿಯರಿ. ಏನು ನಿಯೋ ಕ್ಲಾಸಿಕಲ್ ಥಿಯರಿ ಅಂತಂದರೆ, ದ ಎಕ್ಸ್ಟೆಂಡೆಡ್ ವರ್ಷನ್ ಆಫ್ ಕ್ಲಾಸಿಕಲ್ ಥಿಯರಿ ವೆರ್ ಇನ್ ಬಿಹೇವಿಯರಲ್ ಸೈನ್ಸ್ ಗೆಟ್ಸ್ ಇನ್ಕ್ಲೂಡೆಡ್ ಇನ್ ಮ್ಯಾನೇಜ್ಮೆಂಟ್. ಸೊ ಎಕ್ಸ್ಟೆಂಡೆಡ್ ಆಫ್ ಕ್ಲಾಸಿಕಲ್ ಥಿಯರಿನ ಎಕ್ಸ್ಟೆಂಡೆಡ್ ವರ್ಷನ್ ಏನಾಗುತ್ತೆ, ನಿಯೋ ಕ್ಲಾಸಿಕಲ್ ಥಿಯರಿ ಆಗಿರುತ್ತೆ. ವೆರಿನ್ ಬಿಹೇವಿಯರಲ್ ಸೈನ್ಸ್ ಗೆಟ್ಸ್ ಇನ್ಕ್ಲೂಡೆಡ್. ಮ್ಯಾನೇಜ್ಮೆಂಟಲ್ಲಿ ಏನಾಗುತ್ತೆ, ಬಿಹೇವಿಯರಲ್ ಸೈನ್ಸ್ನ ಏನು ಮಾಡ್ತಾರೆ, ಇನ್ಕ್ಲೂಡ್ ಮಾಡ್ತಾರೆ. ದಟ್ ಈಸ್ called neoclassical theory. Neo means nothing new. So according to this theory, the social system and its performance gets affected by human activities or actions. Social system ಅಲ್ಲಿ performance gets affected by the human activities or actions ಏನಾಗುತ್ತೆ, ಅಫೆಕ್ಟ್ ಆಗುತ್ತೆ. ಯಾವ ರೀತಿ ಅಂತ ನೋಡೋಣ ಬನ್ನಿ. ಇಟ್ ಈಸ್ ಫಸ್ಟ್ ಪ್ರಪೋಸ್ಡ್ ಬೈ ಆಲ್ಫರ್ಡ್ ಮಾರ್ಷಲ್ ಅಂತ. ಇನ್ ಇಸ್ ಬುಕ್ ಪ್ರಿನ್ಸಿಪಲ್ಸ್ ಆಫ್ ಎಕನಾಮಿಕ್ಸಲ್ಲಿ ಏನು ಮಾಡಿದ್ದಾರೆ, ಯಾರು ಇದನ್ನು ಫಸ್ಟು ಫೌಂಡರ್, ಆಲ್ಫರ್ಡ್ ಮಾರ್ಷಲ್ ಅಂತ. ಯಾವುದರಲ್ಲಿ, ಇನ್ ಇಸ್ ಫಸ್ಟ್ ಆಫ್ ಎಕನಾಮಿಕ್ಸ್ ಪಬ್ಲಿಷ್ಡ್ ಇನ್ 1890. ಎಲ್ಟಾನ್ ಮೇಯೋ ಕನ್ಸಿಡರ್ಸ್ ಆ್ಯಸ್ ಎ ಫೌಂಡರ್. ಆಲ್ಸೋ ಎಲ್ಟಾನ್ ಮೇಯೋನು ಇದನ್ನು ಕನ್ಸಿಡರ್ ಮಾಡ್ತಾರೆ ಆ್ಯಸ್ ಎ ಫೌಂಡರ್ ಅಂತ. ಇಟ್ ಈಸ್ ಕಾಲ್ಡ್ ಹ್ಯೂಮನ್ ರಿಲೇಷನ್ ಆ್ಯಂಡ್ ಬಿಹೇವಿಯರಲ್ ಸೈನ್ಸ್ ಅಪ್ರೋಚ್ ಅಂತಲೂ ಸಹ ಇದನ್ನು ಕರೀತಾರೆ. ಈಗ ಇದನ್ನು ನೀವು ಈ ಒಂದು ನೇಮ್ನ ನೆನ್ಪಿಟ್ಕೊಬೇಕಾಗುತ್ತೆ. ಸೊ ಫಸ್ಟ್ ಇದರಲ್ಲಿ ಯಾವುದು ಇಂಪಾರ್ಟೆಂಟ್ ಅಂದರೆ, ಇದರಲ್ಲಿ ಯಾವುದೆಲ್ಲ ಥಿಯರೀಸ್ ಬರ್ತವೆ ಅಂದರೆ, ಹ್ಯೂಮನ್ ರಿಲೇಷನ್ ಥಿಯರಿ ಸ್ಟ್ರೆಸ್ಸಸ್ ದ ಇಂಪಾರ್ಟೆನ್ಸ್ ಆಫ್ ರಿಲೇಷನ್ಸ್, ಗ್ರೂಪ್ ಡೈನಾಮಿಕ್ಸ್ ಆ್ಯಂಡ್ ಇನ್ಫಾರ್ಮಲ್ ಸ್ಟ್ರಕ್ಚರ್ಸ್. ಇದು ಯಾವುದ್ರ ಮೇಲೆ ಹೆಚ್ಚಿನದಾಗಿ ಫೋಕಸ್ ಮಾಡುತ್ತೆ ಅಂದರೆ, ಒಂದು ಬಾಂಡಿಂಗ್ ರಿಲೇಷನ್ಶಿಪ್ ಮೇಲೆ, ಮತ್ತು ಗ್ರೂಪ್ ಏನು ಟೀಮ್ ವರ್ಕ್ ಮಾಡಿದ್ರೆ ಹೇಗೆ, ಹಂಗೆ ಇನ್ಫಾರ್ಮಲ್ ಸ್ಟ್ರಕ್ಚರ್ ಆಗಿರುತ್ತೆ. ಇದು ಫಾರ್ಮಲ್ ಸ್ಟ್ರಕ್ಚರ್ ಆಗಿ ಇರೋದಿಲ್ಲ. ಸೊ ಇಲ್ಲಿ ಒಂದು ಎಕ್ಸ್ಪೆರಿಮೆಂಟ್ನ ಕಂಡಕ್ಟ್ ಮಾಡ್ತಾರೆ, ಹ್ಯಾಥಾನ್ ಎಕ್ಸ್ಪೆರಿಮೆಂಟ್ ಅಂತ. ವೆಸ್ಟರ್ನ್ ಎಲೆಕ್ಟ್ರಿಕ್ ಹ್ಯಾಥಾನ್ ವರ್ಕರ್ಸ್ ಇನ್ ಚಿಕಾಗೋ. ಈ ಒಂದು ಎಕ್ಸ್ಪೆರಿಮೆಂಟ್ ಜಸ್ಟ್ ನಾನು ಕನ್ಕ್ಲೂಷನ್ ಅಷ್ಟೇ ಇಲ್ಲಿ ನಾನು ಮೆನ್ಷನ್ ಮಾಡಿದ್ದೀನಿ. ಸೊ ಪ್ರಾಡಕ್ಟಿವಿಟಿ ನಾಟ್ ಮೇನ್ಲಿ ಡಿಪೆಂಡ್ಸ್ ಆನ್ ಮನಿ ವೇಜಸ್ ಪೇಯ್ಡ್ ಟು ದೆಮ್. ಸೊ ಇಲ್ಲಿ
ಏನಾಗುತ್ತಾರೆ ಅಂದ್ರೆ ಒಂದು ಎಕ್ಸ್ಪೆರಿಮೆಂಟ್ನ ಕಂಡಕ್ಟ್ ಮಾಡ್ತಾರೆ. ಆ ಎಕ್ಸ್ಪೆರಿಮೆಂಟ್ ಕಂಡಕ್ಟ್ ಮಾಡಿದಾಗ ಸೊ ಅವರು ಏನು ಮಾಡ್ತಾರಂದರೆ ಈ ವರ್ಕರ್ಸ್ಗೆ ಅವರು ಮನಿ ವೇಜಸ್ನ ಏನು ಮಾಡ್ತಾರೆ, ಸ್ಯಾಲ್ರಿನ ಹೆಚ್ಚಿದಾಗಿ ಕೊಡ್ತಾರೆ. ಪ್ರಾಡಕ್ಟಿವಿಟಿ ನಾಟ್ ಮೇನ್ಲಿ ಡಿಪೆಂಡ್ಸ್ ಆನ್ ಮನಿ ವೇಜಸ್ ಪೇಯ್ಡ್ ದೆಮ್. ಸೊ ಏನು ಈಗ ಯಾವ ರೀತಿಯಾಗಿ ಪ್ರಾಡಕ್ಟಿವಿಟಿನ ಇನ್ಕ್ರೀಸ್ ಮಾಡ್ಕೋಬೋದು ಅಂತ ನೋಡಿದಾಗ ಅವರು ಸ್ಯಾಲ್ರಿನ ಇನ್ಕ್ರೀಸ್ ಮಾಡಿ ನೋಡ್ತಾರೆ. ಆಗ ಅದು ಅವ್ರಿಗೆ ಅರ್ಥ ಆಗುತ್ತೆ ಏನಂತಂದರೆ ಪ್ರಾಡಕ್ಟಿವಿಟಿ ಸ್ಯಾಲ್ರಿ ಮೇಲೆ ಡಿಪೆಂಡ್ ಆಗಿಲ್ಲ ಅಂತ. ಸೊ ಡಿಪೆಂಡ್ಸ್ ಆನ್ ದ ಸ್ಯಾಟಿಸ್ಫ್ಯಾಕ್ಷನ್ ಆಫ್ ದ ವರ್ಕರ್ಸ್ ಇನ್ ದೇರ್ ವರ್ಕ್. ಸೊ ಯಾವುದ್ರ ಮೇಲೆ ಪ್ರಾಡಕ್ಟಿವಿಟಿ ಡಿಪೆಂಡ್ ಆಗಿದೆ ಅಂದರೆ ಯಾವ ರೀತಿ ಇನ್ಕ್ರೀಸ್ ಮಾಡ್ಬೋದು ಅಂದರೆ ಅವರ ಒಂದು ಸ್ಯಾಟಿಸ್ಫ್ಯಾಕ್ಷನ್, ಅವ್ರು ಮಾಡೋ ಕೆಲಸದಲ್ಲಿ ಅವ್ರಿಗೆ ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಾ ಇದೆ ಅನ್ನೋದ್ರ ಮೇಲೆ ಪ್ರಾಡಕ್ಟಿವಿಟಿ ಡಿಪೆಂಡ್ ಆಗಿದೆ ಅಂತ ಈ ಒಂದು ಎಕ್ಸ್ಪೆರಿಮೆಂಟ್ ಮೂಲಕ ಕಂಡುಹಿಡಿತಾರೆ. ಇದರಲ್ಲಿ ಯಾವ ರೀತಿಯಾಗಿ ಡಿವೈಡ್ ಆಗಿದೆ ಅಂತ ನೋಡಿ. ಇಟ್ ಕನ್ಸಿಸ್ಟ್ ಆಫ್ 4 ಪಾರ್ಟ್ಸ್. ಇಲ್ಯುಮಿನೇಷನ್ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ, ನೆಕ್ಸ್ಟು ರಿಲೇ ಅಸೆಂಬ್ಲಿ ಟೆಸ್ಟ್ ರೂಮ್ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ, ನೆಕ್ಸ್ಟ್ ಇಂಟರ್ವ್ಯೂಯಿಂಗ್ ಪ್ರೋಗ್ರಾಮ್ನ ಮಾಡ್ತಾರೆ, ಬ್ಯಾಂಕ್ ವೈರಿಂಗ್ ಅಬ್ಸರ್ವೇಷನ್ ರೂಮ್ ಎಕ್ಸ್ಪೆರಿಮೆಂಟ್. ಈ ರೀತಿಯಾಗಿ ಈ ಒಂದು ಎಕ್ಸ್ಪೆರಿಮೆಂಟಲ್ಲಿ ಇಷ್ಟನ್ನು ಕಂಡಕ್ಟ್ ಮಾಡ್ತಾರೆ. ಸೊ ಅವರಿಗೆ ಇದನ್ನು ಏನು ಮಾಡಬೇಕಾಗುತ್ತೆ ಅಂದರೆ ನೀವು ಈ ಒಂದು ಪರ್ಟಿಕ್ಯುಲರ್ ಕಾನ್ಸೆಪ್ಟನ್ನ ಇನ್ನೂ ಎಲಾಬ್ರೇಟ್ ಆಗಿ ತಿಳ್ಕೊಬೇಕಾಗುತ್ತೆ. ಈ ವಿಡಿಯೋದಲ್ಲಿ ತುಂಬ ಲೆಂತಿ ಆಗುತ್ತೆ ಅಂತ ನಾನು ಇಷ್ಟು ಸ್ಮಾಲಾಗಿ ಒಂದು ಲೈಕ್ ಏನು ಬ್ರೀಫಾಗಿ ಹೇಳ್ತಾ ಇದ್ದೀನಿ. ಇಲ್ಲ ನಿಮಗೆ ಡೆಪ್ತಾಗಿ ಬೇಕಂದರೆ ಕಮೆಂಟ್ ಮಾಡಿ, ಖಂಡಿತವಾಗ್ಲೂ ನೆಕ್ಸ್ಟ್ ವಿಡಿಯೋ ನಾನು ಪೋಸ್ಟ್ ಮಾಡ್ತೀನಿ. ಸೊ ಕನ್ಕ್ಲೂಷನ್ ಈಗ ನಿಮ್ಗೆ ಅರ್ಥ ಆಗಿರುತ್ತೆ ಅಂದರೆ ಪ್ರಾಡಕ್ಟಿವಿಟಿ ನಾಟ್ ಮೇನ್ಲಿ ಡಿಪೆಂಡ್ಸ್ ಆನ್ ಮನಿ ವೇಜಸ್ ಪೇಯ್ಡ್ ದೆಮ್, ಇಟ್ ಆಲ್ಸೋ ಡಿಪೆಂಡ್ಸ್ ಆನ್ ದ ಸ್ಯಾಟಿಸ್ಫ್ಯಾಕ್ಷನ್ ಆಫ್ ವರ್ಕರ್ಸ್ ಇನ್ ದೇರ್ ವರ್ಕ್. ಅವರ ಒಂದು ಕೆಲಸದಲ್ಲಿ ಅವ್ರಿಗೆ ಏನು ತೃಪ್ತಿ ಸಿಗುತ್ತಲ್ಲ ಅದ್ರ ಮೇಲೆ ಏನಾಗಿರುತ್ತೆ, ಪ್ರಾಡಕ್ಟಿವಿಟಿ ಡಿಪೆಂಡ್ ಆಗಿರುತ್ತೆ ಅಂತ. ನೆಕ್ಸ್ಟ್ ಬಿಹೇವಿಯರಲ್ ಅಪ್ರೋಚ್. ಇಟ್ ಈಸ್ ಇಂಟಿಗ್ರೇಟೆಡ್ ಅಪ್ರೋಚ್ ವಿಚ್ ಇಂಟಿಗ್ರೇಟ್ಸ್ ನಾಲೆಡ್ಜ್ ಡ್ರಾನ್ ಫ್ರಮ್ ಡಿಫ್ರೆಂಟ್ ಡಿಸಿಪ್ಲಿನ್ ಇನ್ ಆರ್ಡರ್ ಟು ಸ್ಟಡಿ ದ ಹ್ಯೂಮನ್ ಬಿಹೇವಿಯರ್. ಇದು ಒಂದು ಇಂಟಿಗ್ರೇಟೆಡ್ ಅಪ್ರೋಚ್ ಆಗಿರುತ್ತೆ. ಇಂಟಿಗ್ರೇಟೆಡ್ ಅಪ್ರೋಚ್ ಇಸ್ ನಥಿಂಗ್ ಬಟ್ ಇಟ್ ಈಸ್ ಕಾಂಬಿನೇಷನ್ ಆಫ್ ಡಿಫ್ರೆಂಟ್ ಅಪ್ರೋಚಸ್ ಡ್ರಾನ್ ಫ್ರಮ್ ಡಿಫ್ರೆಂಟ್ ಡಿಸಿಪ್ಲಿನ್ಸ್ ಇನ್ ಆರ್ಡರ್ ಟು ಸ್ಟಡಿ ದ ಹ್ಯೂಮನ್ ಬಿಹೇವಿಯರ್. ಡಿಫ್ರೆಂಟ್ ಡಿಸಿಪ್ಲಿನಿಂದ ಏನು ಮಾಡ್ತಾರೆ ಅಂದರೆ ಹ್ಯೂಮನ್ ಬಿಹೇವಿಯರ್ನ ಫೈಂಡ್ ಔಟ್ ಮಾಡ್ತಾರೆ. ಹೌ ದಿಸ್ ಥಿಯರಿ ರೆಕಗ್ನೈಸೇಷನ್ ದ ಸಿಚುಯೇಷನಲ್ ಕಾನ್ಸ್ಟೆಂಟ್ಸ್ ಆನ್ ಹ್ಯೂಮನ್ ರ್ಯಾಷನಾಲಿಟಿ ಫಾರ್ ಮೇಕಿಂಗ್ ಡಿಸಿಷನ್ಸ್. ಸೊ ಇದು ಯಾವ ರೀತಿ ಅಂತಂದರೆ ಈಗ ಅವರ ಒಂದು ಡಿಸಿಷನ್ ಹೇಗೆ ಚೇಂಜ್ ಆಗುತ್ತೆ ಅಂದರೆ ಹ್ಯೂಮನ್ಸ್ದು ಅಕಾರ್ಡಿಂಗ್ ಟು ದ ಸಿಚುಯೇಷನ್ ಏನಾಗುತ್ತೆ, ಅವರ ಒಂದು ಡಿಸಿಷನ್ನ ಚೇಂಜ್ ಮಾಡ್ಕೋತಾರೆ. ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಇವೆಂಟಿಗೆ ನಾವು ಹೋಗಬೇಕಾಗಿರುತ್ತೆ, ಏನೋ ಒಂದು ಡಿಫಿಕಲ್ಟ್ ಅಥವಾ ಏನೋ ಒಂದು ಪ್ರಾಬ್ಲಮ್ ಬರುತ್ತೆ. ಸೊ ಆವಾಗ ನಮ್ಮ ಒಂದು ಸಿಚುಯೇಷನ್ ಡಿಫ್ರೆಂಟ್ ಆದಾಗ ನಾವು ಆ ಒಂದು ಈವೆಂಟ್ಗೆ ಹೋಗೋದು ಕ್ಯಾನ್ಸಲ್ ಮಾಡ್ಕೋಬೋದಲ್ವ. ಅದನ್ನೇ ಇವರು ಇಲ್ಲಿ ಹೇಳ್ತಾ ಇರೋದು. ದಿಸ್ ಥಿಯರಿ ರೆಕಗ್ನೈಸೇಷನ್ ದ ಸಿಚುಯೇಷನಲ್ ಕನ್ಸ್ಟೆಂಟ್ಸ್ ಆನ್ ಹ್ಯೂಮನ್ ರ್ಯಾಷನಾಲಿಟಿ ಫಾರ್ ಮೇಕಿಂಗ್ ದ ಡಿಸಿಷನ್. ಇದು ಯಾವುದಕ್ಕೆ ಎನ್ಕರೇಜ್ ಮಾಡುತ್ತಂದರೆ ಸೆಲ್ಫ್ ಡೈರೆಕ್ಷನ್ ಆ್ಯಂಡ್ ಕಂಟ್ರೋಲ್. ಇದು ಡಿಪೆಂಡ್ಸ್ ಆನ್ ಅ ಹ್ಯೂಮನ್. ಸೊ ಅವರೇ ಡೈರೆಕ್ಟ್ ಮಾಡೋದು ಅಥವಾ ಏನು ಲೈಕ್ ಯಾವುದೋ ಒಂದು ಲೀಡ್ ಮಾಡೋದಾಗಿರಲಿ ಅಥವಾ ಒಂದನ್ನು ಕಂಟ್ರೋಲ್ ಮಾಡೋದು, ಇಟ್ ಈಸ್ ಮೇನ್ಲಿ ಡಿಪೆಂಡೆಂಟ್ ಆನ್ ದ ಸೆಲ್ಫ್, ಅಂದರೆ ಅವರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ. ನೆಕ್ಸ್ಟ್ ಲಾಸ್ಟ್ ಅಪ್ರೋಚ್ ಬಂದು ಮಾಡರ್ನ್ ಅಪ್ರೋಚ್ ಆಗಿರುತ್ತೆ. ಇಟ್ ಎಂಪಸೈಸಸ್ ಆನ್ ಸಿಸ್ಟಮ್ಯಾಟಿಕ್ ಮ್ಯಾಥಮ್ಯಾಟಿಕಲ್ ಟೆಕ್ನಿಕ್ಸ್ ಇನ್ ದ ಸಿಸ್ಟಮ್ಸ್ ವಿತ್ ಅನಾಲೈಸಿಂಗ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ದ ಇಂಟರ್ ರಿಲೇಷನ್ಶಿಪ್ ಆಫ್ ಮ್ಯಾನೇಜ್ಮೆಂಟ್ ಆ್ಯಂಡ್ ವರ್ಕರ್ಸ್ ಇನ್ ಆಲ್ ಆಸ್ಪೆಕ್ಟ್. ಸೊ ಇದು ಯಾವ ರೀತಿಯಾಗಿ ವರ್ಕ್ ಆಗುತ್ತೆ ಅಂದರೆ ಮಾಡರ್ನ್ ಅಪ್ರೋಚ್ ಮ್ಯಾಥಮ್ಯಾಟಿಕಲ್ ಟೆಕ್ನಿಕ್ಸ್ ಮೂಲಕ ಅನಲೈಸ್ ಮಾಡೋದ್ರ ಮೂಲಕ, ಅರ್ಥ ಮಾಡ್ಕೊಳ್ಳೋದ್ರ ಮೂಲಕ ಏನಾಗುತ್ತೆ ಈ ಒಂದು ಮ್ಯಾನೇಜ್ಮೆಂಟ್ ಆ್ಯಂಡ್ ವರ್ಕರ್ಸ್ ಅಂತ ಡಿಪೆಂಡ್ ಆಗಿರುತ್ತೆ. ಯಾವ ರೀತಿ ಫಸ್ಟ್ ಅಪ್ರೋಚ್ ನೋಡೋಣ ಬನ್ನಿ. ಕ್ವಾಂಟಿಟೇಟಿವ್ ಅಪ್ರೋಚ್. ಇಟ್ ಈಸ್ ಆಲ್ಸೋ ಕಾಲ್ಡ್ ಆಪರೇಷನ್ ರಿಸರ್ಚ್ ಅಂತಲೂ ಸಹ ಇದನ್ನು ಕರೀತಾರೆ. ಸೈಂಟಿಫಿಕ್ ಮೆಥಡ್, ಇಟ್ ಯೂಸಸ್ ಸ್ಟ್ಯಾಟಿಸ್ಟಿಕಲ್ ಮಾಡೆಲ್ ಆ್ಯಂಡ್ ಸಿಸ್ಟಮ್ಯಾಟಿಕ್ ಮ್ಯಾಥಮ್ಯಾಟಿಕಲ್ ಟೆಕ್ನಿಕ್ಸ್ ಟು ಸಾಲ್ವ್ ದ ಕಾಂಪ್ಲೆಕ್ಸ್ ಪ್ರಾಬ್ಲಮ್. ಇದು ಮೇನ್ಲಿ ಡಿಪೆಂಡೆಂಟ್ ಆನ್ ಮ್ಯಾಥಮ್ಯಾಟಿಕಲ್ ಆಪ್ರೇಷನ್ಸ್, ಲೈಕ್ ಫಾರ್ ಎಕ್ಸಾಂಪಲ್ ಸ್ಟ್ಯಾಟಿಕಲ್ ಟೂಲ್ಸ್ ಅಥವಾ ಡಿಫ್ರೆಂಟ್ ವೇಯಲ್ಲಿ ಸ್ಟ್ಯಾಟಿಕಲ್ ಮಾಡೆಲ್ಸ್ನ ಯೂಸ್ ಮಾಡ್ತಾರೆ. ಒಂದು ತುಂಬ ದೊಡ್ಡ ಪ್ರಾಬ್ಲಮ್ನ ಬೈ ಯೂಸಿಂಗ್ ಮ್ಯಾಥಮ್ಯಾಟಿಕಲ್ ಮಾಡೆಲ್ಸ್ ಹಿಯರ್ ಏನು ಮಾಡ್ತಾರೆ, ಯಾವ ರೀತಿ ಮ್ಯಾಥಮ್ಯಾಟಿಕಲ್ ಟೆಕ್ನಿಕ್ನ ಯೂಸ್ ಮಾಡಿ ಏನು ಮಾಡ್ತಾರೆ, ಸಾಲ್ವ್ ಮಾಡ್ತಾರೆ. ಇಟ್ ಹೆಲ್ಪ್ಸ್ ಟು ಮೇಕಿಂಗ್ ಡಿಸಿಷನ್ ಇನ್ ಆಪರೇಷನ್. ಇದು ಯಾವ ರೀತಿ ಹೆಲ್ಪ್ ಆಗುತ್ತೆ ಅಂದರೆ ಇನ್ ಆಪರೇಷನ್ಸಲ್ಲಿ ಒಂದು ಡಿಸಿಷನ್ ತೊಗೊಳೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಇಟ್ ಸಜೆಸ್ಟ್ ಆಲ್ಟರ್ನೇಟಿವ್ಸ್
ಕಾಂಟ್ ಟೇಕ್ ಫೈನಲ್ ಡಿಸಿಷನ್. ಸೊ ಇದು ಯಾವ ರೀತಿ ಅಂದರೆ ವರ್ಕ್ ಆಗುತ್ತೆ ಅಂದರೆ, ಒಂದು ಆಲ್ಟರ್ನೇಟಿವ್ಸ್ನ ಸಜೆಸ್ಟ್ ಕೂಡ ಮಾಡುತ್ತೆ. ಕಾಂಟ್ ಟೇಕ್ ಫೈನಲ್ ಡಿಸಿಷನ್ ಅಂತ ಹೇಳ್ತಾ ಇದ್ದಾರೆ. ಮೇಜರ್ ಕಾಂಟ್ರಿಬ್ಯೂಟರ್ಸ್ ಬಂದು ಕ್ವಾಂಟಿಟೇಟಿವ್ ಅಪ್ರೋಚಲ್ಲಿ ಡೊನಾಲ್ಡ್, ಜಾರ್ಜ್ ಟಿ ಟೆರಿ, ಆ್ಯಂಡ್ರಿ ಇತ್ಯಾದಿ ಇವರೆಲ್ಲ ಕಾಂಟ್ರಿಬ್ಯೂಟರ್ಸ್ ಆಗಿರ್ತಾರೆ. ಪರ್ಟಿಕ್ಯುಲರ್ಲಿ ಒಬ್ಬರನ್ನ ಅಂತ ಮೆನ್ಷನ್ ಮಾಡಿಲ್ಲ, ಅದಕ್ಕೆ ಈ 3 ನೇಮ್ಸ್ನ ನೀವು ನೆನ್ಪಿಟ್ಕೋಬೇಕಾಗತ್ತೆ. ಸಿಸ್ಟಮ್ಯಾಟಿಕ್ ಅಪ್ರೋಚ್, ಇದರಲ್ಲಿ ಮೇಜರ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಮೇಜರ್ ಕಾಂಟ್ರಿಬ್ಯೂಟರ್ಸ್ ಬಂದು ರಾಬರ್ಟ್, ರಿಚಾರ್ಡ್, ಈ ರೀತಿಯಾಗಿ ಇವರೆಲ್ಲರೂ ಕಾಂಟ್ರಿಬ್ಯೂಟರ್ಸ್ ಆಗಿರ್ತಾರೆ. ಕೆಲವೊಂದು ಸತಿ ನಮಗೆ ಕನ್ಫ್ಯೂಷನ್ ಮಾಡೋ ಥರ ಇರುತ್ತೆ. ನಾವು ಒಂದು ಪರ್ಟಿಕ್ಯುಲರ್ ಫೌಂಡರ್ನ ಅಥವಾ ಡಿಸ್ಕವರ್ ಮಾಡಿರೋನ್ನ ನೆನ್ಪಿಟ್ಕೊಂಡು ಹೋಗಿರ್ತೀವಿ, ಬಟ್ ಅಲ್ಲಿ ಇದರಲ್ಲಿ ಯಾರನ್ನಾದರೂ ಕೇಳ್ಬೋದು, ಅದಕ್ಕೆ ಇಲ್ಲಿ ಲಿಸ್ಟ್ ಮಾಡಿರೋದು. ಸೊ ನೆನ್ಪಿಟ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಇಷ್ಟು ನೇಮ್ಸ್ನ. ಹರ್ಬರ್ಟ್ ಸೀಮನ್ ಈಸ್ ದ ಫಾದರ್ ಆಫ್ ಸಿಸ್ಟಮ್ ಥಿಯರಿ. ಇವರು ಒಂದು ಫಾದರ್ ಆಫ್ ಸಿಸ್ಟಮ್ ಥಿಯರಿ ಯಾರು ಅಂತಂದರೆ ಹರ್ಬರ್ಟ್ ಸೀಮನ್. So it is defined as regularly interacting or interdependent components that creates a whole unit. ಸೊ ಇದು ರೆಗ್ಯುಲರ್ ಆಗಿ ಇಂಟರ್ಯಾಕ್ಟಿಂಗ್ ಅಥವಾ ಇಂಟರ್ಡಿಪೆಂಡೆಂಟ್ ಕಾಂಪೊನೆಂಟ್ಸ್ ಏನು ಮಾಡುತ್ತೆ, ಒಂದು ಹೋಲ್ ಯೂನಿಟ್ನ ಕ್ರಿಯೇಟ್ ಮಾಡುತ್ತೆ. It enables to see as critical variables and constraints and their interaction with one another. ಸೊ ಇದು ಕ್ರಿಟಿಕಲ್ ವೇರಿಯಬಲ್ ಮತ್ತು ಕನ್ಸ್ಟೆಂಟ್ಸ್ ಏನಾಗುತ್ತೆ ಟು ಇಂಟ್ರಾಕ್ಷನ್ ವಿತ್ ಒನ್ ಅದರ್. ಸೊ ಏನಾಗುತ್ತೆ, ಒಬ್ರಿಗೊಬ್ಬರು ಏನಾಗುತ್ತೆ ಇಲ್ಲಿ ಇಂಟ್ರಾಕ್ಷನ್ಸ್ ಮಾಡ್ತಾರೆ. ಸೊ ಯಾವುದೆಲ್ಲ ಇದ್ರ ಕ್ಯಾರೆಕ್ಟರಿಸ್ಟಿಕ್ಸ್ ತಿಳ್ಕೊಂಡ್ರೆ ಏನು ಅಂತ ಈಸಿಯಾಗಿ ಅರ್ಥ ಆಗುತ್ತೆ ನೋಡಿ. ಇದು ಯಾವಾಗ್ಲೂ ಗೋಲ್ ಓರಿಯೆಂಟೆಡ್ ಆಗಿರುತ್ತೆ. ಕೆನಾಟ್ ಸರ್ವೈವ್ ಇನ್ ಐಸೋಲೇಷನಲ್ಲಿ ಇದು ಸರ್ವೈವ್ ಆಗೋಕ್ಕೆ ಸಾಧ್ಯ ಇಲ್ಲ. ಆಲ್ ಸಿಸ್ಟಮ್ ಆ್ಯಂಡ್ ಸಬ್ ಸಿಸ್ಟಮ್ ಹ್ಯಾವ್ ಸಮ್ ಕಾಮನ್ ಆಬ್ಜೆಕ್ಟಿವ್ಸ್. ಸಿಸ್ಟಮ್ ಮತ್ತು ಸಬ್ ಸಿಸ್ಟಮಲ್ಲಿ ಏನಾಗುತ್ತೆ ಅಂತಂದರೆ ಒಂದು ಸ್ವಲ್ಪ ಕಾಮನ್ ಆಬ್ಜೆಕ್ಟಿವ್ಸ್ ಇರುತ್ತೆ, ಅಂದರೆ ಕಾಮನ್ ಗೋಲ್ಸ್ ಇರುತ್ತೆ. ಚೇಂಜ್ ಇನ್ ಒನ್ ಸಿಸ್ಟಮ್ ಅಫೆಕ್ಟ್ಸ್ ಅನದರ್. ಸೊ ಇದು ಯಾವಾಗಲೂ ಇಂಟರ್ಡಿಪೆಂಡೆಂಟ್ ಆಗಿರೋದ್ರಿಂದ ಒಂದು ಡಿಪಾರ್ಟ್ಮೆಂಟಲ್ಲಿ ಏನಾದರೂ ಚೇಂಜ್ ಅಂದರೆ, ಇನ್ನು ಆರ್ಗನೈಸೇಷನ್ ಒಂದು ಎಕ್ಸಾಂಪಲ್ ತೊಗೊಳತ್ತಾರೆ, ಆ ಒಂದು ಏನಾಗುತ್ತೆ ಅಂದರೆ, ಈಗ ರಾ ಮೆಟೀರಿಯಲ್ ಏನಾಗಿರುತ್ತೆ ಪ್ರೊಡಕ್ಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇನ್ ಕೇಸ್ ರಾ ಮೆಟೀರಿಯಲ್ ಏನಾದರೂ ಸ್ಲೋ ಡೌನ್ ಆಯಿತು ಅಂದರೆ, ರಾ ಮೆಟೀರಿಯಲ್ ಏನಾದರೂ ಪ್ರೊಕ್ಯೂಟ್ ಮಾಡೋದು ಲೇಟ್ ಆಯಿತು ಅಂದರೆ ಡೈರೆಕ್ಟ್ಲಿ ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದರೆ ಪ್ರೊಡಕ್ಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಅದಕ್ಕೆ ಚೇಂಜ್ ಇನ್ ಒನ್ ಸಿಸ್ಟಮ್ ಅಫೆಕ್ಟ್ಸ್ ಅನದರ್ ಸಿಸ್ಟಮ್ ಅಂತ ಇವ್ರು ಹೇಳ್ತಿರೋದು. ಸಿಸ್ಟಮ್ ಮಸ್ಟ್ ಹ್ಯಾವ್ ಸ್ಪೆಸಿಫಿಕ್ ಕಾಂಪೊನೆಂಟ್ಸ್, ಯೂನಿಟ್ ಆ್ಯಂಡ್ ಸಬ್ ಯೂನಿಟ್ಸ್. ಸಿಸ್ಟಮಲ್ಲಿ ಸ್ಪೆಸಿಫಿಕ್ ಕಾಂಪೊನೆಂಟ್ಸ್, ಯೂನಿಟ್ಸ್ ಅಂತೂ ಸ್ಪೆಸಿಫಿಕ್ ಆಗಿರುತ್ತೆ. ಎವ್ರಿ ಸಿಸ್ಟಮ್ ಈಸ್ ಇನ್ಫ್ಲೂಯೆನ್ಸ್ಡ್ ಬೈ ಸೂಪರ್ ಸಿಸ್ಟಮ್. ಸೊ ಒಂದು ಸಿಸ್ಟಮ್ನ ಯಾವುದು ಏನಾಗುತ್ತೆ ಇನ್ಫ್ಲೂಯೆನ್ಸ್ ಮಾಡುತ್ತಂದರೆ ಹೈಯರ್ ಅಥಾರಿಟಿ. ಈಗ ಒಂದು ಡಿಪಾರ್ಟ್ಮೆಂಟು ಇನ್ನೊಂದು ಡಿಪಾರ್ಟ್ಮೆಂಟ್ ಏನಾಗಿರುತ್ತೆ ಅದಕ್ಕಿಂತ ಸುಪೀರಿಯರ್ ಆಗಿರುತ್ತಲ್ವ. ಸೊ ಇದನ್ನೇ ಹೇಳ್ತಿರೋದು ಇವರು. ಎವ್ರಿ ಸಿಸ್ಟಮ್ ಈಸ್ ಇನ್ಫ್ಲೂಯೆನ್ಸ್ಡ್ ಬೈ ಸೂಪರ್ ಸಿಸ್ಟಮ್. ನೆಕ್ಸ್ಟ್ ಒನ್ ಈಸ್ ಕಂಟಿಂಜೆನ್ಸಿ ಅಪ್ರೋಚ್, ಆಲ್ಸೋ ನೋನ್ ಆಸ್ ಸಿಚುಯೇಷನಲ್ ಅಪ್ರೋಚ್ ಅಂತ ಕರಿತೀವಿ. ಇದನ್ನು ಸಿಚುಯೇಷನಲ್ ಅಪ್ರೋಚ್ ಅಂತಲೂ ಸಹ ಕರಿತೀವಿ. ಇಟ್ recognized as the key to effective management. Organization is affected by environment. So physical resources, climate, person, culture, economic and market condition and their loss. ಸೊ ಆರ್ಗನೈಸೇಷನ್ ಯಾವ ರೀತಿಯಾಗಿ ಅಫೆಕ್ಟ್ ಆಗುತ್ತೆ ಅಂದರೆ ಒಂದು ಸಿಚುಯೇಷನಿಂದ ಅಂತ ಇವ್ರು ಹೇಳ್ತಿರೋದು. ಥ್ರೂ ಎನ್ವೈರ್ಮೆಂಟ್, ಈಗ ಫಿಸಿಕಲ್ ರಿಸೋರ್ಸಸ್, ಈಗ ಏನು ರಿಸೋರ್ಸಸ್ ಕಡಿಮೆ ಆದರೂ ಅಫೆಕ್ಟ್ ಆಗುತ್ತೆ, ಅಥವಾ ಎಂಪ್ಲಾಯಿ ಸಿಗದೇ ಇದ್ರೂ ಅಫೆಕ್ಟ್ ಆಗುತ್ತೆ. ಡ್ಯೂ ಟು ಕಲ್ಚರಲ್ ಏನಾಗುತ್ತೆ ಚೇಂಜಸ್ ಆಗುತ್ತೆ. ಎಕನಾಮಿಕ್ ಡಿಫ್ಲೇಷನ್ನಿಂದನೂ ಅಫೆಕ್ಟ್ ಆಗುತ್ತೆ. ಡಿಪೆಂಡ್ ಆನ್ ಮಾರ್ಕೆಟ್ ಕಂಡೀಷನ್, ಅಥವಾ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಜಾಸ್ತಿ ಹೆಚ್ಚು ಕಡಿಮೆ ಆದರೂ ಏನಾಗುತ್ತೆ, ಇದೇನಾಗುತ್ತೆ ಡೈರೆಕ್ಟಾಗಿ ಡಿಪೆಂಡ್ ಆಗುತ್ತೆ. ದಟ್ ಈಸ್ ವೈ ಇಟ್ ಈಸ್ ಕಾಲ್ಡ್ ಆಸ್ ಸಿಚುಯೇಷನಲ್ ಅಪ್ರೋಚ್. This approach argues that there is no one universal rule applicable to set of rules by which manage organization. ಸೊ ಒಂದು ಆರ್ಗನೈಸೇಷನ್ ರನ್ ಮಾಡೋದಕ್ಕೆ ಒನ್ ಯೂನಿವರ್ಸಲ್ ರೂಲ್ ಅಥವಾ ಸೆಟ್ ಆಫ್ ರೂಲ್ಸ್ ಅಂತ ಇಲ್ಲ ಅಂತ ಹೇಳ್ತಿರೋದಂದರೆ, ಈ ಒಂದು ಕಾಂಟಿಂಜೆನ್ಸಿ ಅಪ್ರೋಚ್ನಲ್ಲಿ ಆರ್ಗ್ಯೂ ಮಾಡ್ತಾರೆ. ಒಂದು ಯೂನಿವರ್ಸಲ್ ರೂಲ್ ಅಥವಾ ಸೆಟ್ ಆಫ್ ರೂಲ್ಸ್ ಅಂತ ಇಲ್ಲ ಟು ಮ್ಯಾನೇಜ್ ಆರ್ಗನೈಸೇಷನ್. ಇವರ ಒಂದು ವಾದ ಏನಂತಂದರೆ ಒಂದು ರೂಲ್ ಇಲ್ಲ. ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಸಿಚುಯೇಷನಲ್ಲಿ ಡಿಫ್ರೆಂಟ್ ವೇಸ್ ಆಫ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಪ್ಲೈ ಆಗುತ್ತೆ. ಈಗ ಸಿಚುಯೇಷನ್ ಚೇಂಜ್ ಆದಾಗ ಏನಾಗುತ್ತೆ ಹೇಳಿ, ಸಿಚುಯೇಷನ್ ಚೇಂಜ್ ಆದಾಗ ಏನಾಗುತ್ತೆ ಅಂತಂದರೆ ಡಿಫ್ರೆಂಟ್ ರೂಲ್ಸ್ನ ಅಪ್ಲೈ ಮಾಡಬೇಕಾಗತ್ತೆ. ಸೊ ಅದಕ್ಕೆ ಇವ್ರು ಹೇಳ್ತಾ ಇರೋದು ಒಂದು ರೂಲ್ ಇಲ್ಲ ಅಂತ ಅಷ್ಟೇ. ಕಾಂಟ್ರಿಬ್ಯೂಟರ್ಸ್ ಬಂದು ನೋಡಿ ಇಷ್ಟು ಜನನೂ ಇದ್ದಾರೆ, ಇವೆಲ್ಲನೂ ನೆನ್ಪಿಟ್ಕೋಬೇಕಾಗತ್ತೆ. ಇದರಲ್ಲಿ ಯಾವುದಾದ್ರೂ ಒಂದು ಕೇಳಿ ಈ ಒಂದು ಅಪ್ರೋಚ್
ಹೂ ಇಸ್ ದ ಫೌಂಡರ್ ಅಂತ ಕೇಳಿದ್ರೆ, ಹೂ ಕಾಂಟ್ರಿಬ್ಯೂಟೆಡ್ ಅಂತ ಕೇಳಿದ್ರೆ, ಸೊ ಯು ಹ್ಯಾವ್ ಟು ರಿಮೆಂಬರ್ ಆಲ್ ದಿಸ್ ನೇಮ್ಸ್, ಕಾಂಟ್ರಿಬ್ಯೂಟರ್ಸ್ ನೇಮ್ಸ್. ನಿಮಗೆ ಈ ಕಂಪ್ಲೀಟ್ ನೋಟ್ಸ್ ಬೇಕಂದರೆ ನನ್ನ ಟೆಲಿಗ್ರಾಮ್ ಚಾನಲ್ ಇದೆ, ಟೆಲಿಗ್ರಾಮ್ ಚಾನಲನ್ನು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.